ಈಗ ನೋಡ್ರಿ ಮಲ್ಲಿಕಾರ್ಜುನ ಕಾಡಪ್ಪನವ್ರು ಇದ್ದಾರೆ. ಅಂದ್ರೆ ಮೊನ್ನೆ ತಾನೇ ಸ್ಕೇಟಿಂಗ್ ಒಂದು ರ್ಯಾಂಕಿಂಗ್ ಟೂರ್ನಮೆಂಟ್ ಅನ್ನು ಮುಗಿಸ್ಕೊಂಡ್ ಬಂದಿದ್ದಾರೆ ಒಬ್ಬ ರೆಫರಿ ಆಗಿ. ಮತ್ತೆ ಇವತ್ತು ಈ ಒಂದು ಗಣೇಶ ವಿಸರ್ಜನೆ ಸಮಾರಂಭದೊಳಗೆ ಯುವ ಜನರದ್ದೇ ಒಂದು ಆಟ. ಯಾಕಂದ್ರೆ ಯುವ ಜನರು ಸಾಕಷ್ಟು ಉತ್ಸಾಹದಿಂದ ಎಲ್ಲ ಕೂಡಿ ಈಗ ನವಪೀಳಿಗೆ ಸಾಮಾಜಿಕ ಜಾಲತಾಣ ಬಂದ ಮೇಲೆ ನಮ್ಗೆ ಈ ತರ ಗಣೇಶನ ಪೂಜೆ ಮಾಡುವಂಥದ್ದು, ಭಕ್ತಿಯನ್ನು ತೋರಿಸುವಂಥದ್ದು ಕಡಿಮೆ ಆಗ್ತದೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಹಂಗಿಲ್ಲ, ಇದು ಇನ್ನೂ ಹೆಚ್ಚಾಗಿದೆ. ಸಾಕಷ್ಟು ಯುವಜನ ಉತ್ಸಾಹದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆ ಕುರಿತಂತೆ ಮಲ್ಲಿಕಾರ್ಜುನ ಮೆಹರವಡೆ ಅವರೇ ಮಲ್ಲಿಕಾರ್ಜುನ ಕಡಪವರು ಮಾಹಿತಿಯನ್ನು ನೀಡ್ತಾರೆ. ನೋಡಿ, ಇವತ್ತು 11 ದಿವಸದ ಗಣಪತಿ ವಿಸರ್ಜನೆ ನಡೀತಾ ಇದೆ ಅಲ್ಲ, ತುಂಬಾ ವಿಜೃಂಭಣೆಯಾಗಿ ನಡೀತಾ ಇದೆ. ಎಲ್ಲರೂ ಇಲ್ಲಿ ತುಂಬಾ ಇಷ್ಟು ರಾತ್ರಿ ಆಗಿದ್ದು ತುಂಬಾ ಜನ ಸೇರಿದ್ದಾರೆ. ಇಲ್ಲಿ ಒಂದೊಂದು ಮಂಟಪದಲ್ಲಿ ನಾವು ಇಲ್ಲಿವರೆಗೂ ನೋಡಿದ್ವಿ, ಎಲ್ಲರೂ ಸವಾಲೆಲ್ಲ ನಡೀತಾ ಇತ್ತು. ಗಣಪತಿಯ ತೆಂಗಿನಕಾಯಿಯ ಸವಾಲೆಲ್ಲ ನಡೀತಾ ಇತ್ತು. ಹಾಗೂ ಬಲಗೈಯಲ್ಲಿರುವ ದಾರದ ಸವಾಲು, ಆಮೇಲೆ ಕಾಯಿನ್ಸ್, ಇಲ್ಲಿ ಬೆಳ್ಳಿ ನಾಣ್ಯ, ಹಾಗೆ ಬಂಗಾರದ ನಾಣ್ಯ, ಗಣಪತಿಯ ಬಲಗೈ ಮೇಲಿರುವಂತಹ ನಾಣ್ಯ, ಗಣಪತಿಯ ಎಡಗೈ ಮೇಲಿರುವಂತಹ ನಾಣ್ಯ, ಹಿಂಗೆ ಬೇರೆ ಬೇರೆ ನಾಣ್ಯ ಆಯ್ತು, ಹಾಗೆ ತೆಂಗಿನಕಾಯಿ ಆಯ್ತು, ದಾರವಾಯ್ತು, ಹೀಗೆ ಎಲ್ಲ ಸವಾಲು ನಡೀತಿಲ್ಲ. ಈ ಸವಾಲದೊಂದಿಗೆ ಈಗ ಎಲ್ಲ ಪೂಜೆ ಪುರಸ್ಕಾರ ಎಲ್ಲ ಮುಗಿದ ತಕ್ಷಣ ಗಣಪತಿಯ ವಿಸರ್ಜನೆ ನಡೆದಿದೆ. ಎಲ್ಲ ಗಣಪತಿಯು ಸಾಲು ಸಾಲಾಗಿ ವಿಸರ್ಜನೆ ಮಾಡಲಿಕ್ಕೆ ಇಲ್ಲಿ ಇರುವಂತಹ ಉಣ್ಕಲ್ ಕೆರೆಗೆ ಹೋಗ್ತಾ ಇದೆ. ಈಗ ಮುಖ್ಯವಾಗಿ ಯಾಕಂದ್ರೆ ಗಣೇಶ ವಿಸರ್ಜನೆ ಅನ್ನೋದು ಈ ಸರಿ ಬಹಳ ಒಂದು ಕುತೂಹಲಕಾರಿ ಪ್ರಶ್ನೆ. ಅಂದ್ರೆ ವಿಸರ್ಜನೆ ಹೆಂಗ್ ಮಾಡ್ತಾರೆ? ಯಾಕಂದ್ರೆ ಪರಿಸರ ಸ್ನೇಹಿ ಗಣಪತಿಗಳನ್ನ ಎಲ್ಲ ಕಡೆ ಒಂದು ಜಿಲ್ಲಾಡಳಿತ, ಆಮೇಲೆ ಪೊಲೀಸ್ ಕಮಿಷನರ್ ಬಹಳ ಅಚ್ಚುಕಟ್ಟಾಗಿ ಶಿಸ್ತಿಂದ, ಮಹಾಮಂಡಲದವರು ಕೂಡ ಅದಕ್ಕೆ ಸಾಕಷ್ಟು ಒಂದು ಸಹಕಾರವನ್ನು ನೀಡಿ ಇವತ್ತು ಎಲ್ಲ ಕಡೆ ಪರಿಸರ ಸ್ನೇಹಿ ಗಣಪತಿಯನ್ನ ನಾವು ನೋಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಒಂದು ಗಣಪತಿ, ಇಷ್ಟು ಒಂದು ಬೃಹದಾಕಾರವಾದ ಗಣಪತಿ. ಚೇತನ್ ಕುಮಾರ್ ಅವರೇ, ಈ ಬೃಹದಾಕಾರವಾದ ಗಣಪತಿಯನ್ನ ತಾವು ಅದನ್ನ ವರ್ಣನೆ ಮಾಡ್ಬೇಕು. ಎಷ್ಟು ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ. ಇದು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಷ್ಟು ಚಂದವಾದ ಮೂರ್ತಿ ಇದು. ಇದು ದುರ್ಗದ ಬೈಲದ ಮಹಾರಾಜ, ಅಲ್ಲಿ ಹಾಕಿದ್ದಾರೆ ದುರ್ಗದ ಬೈಲಕ ಮಹಾರಾಜ ಅಂತೇಳಿ. ಹೌದು, ಎಷ್ಟು ಸುಂದರವಾದಂತ ಮೂರ್ತಿ ಅಂತಂದ್ರೆ ನೋಡಿ, ಎಷ್ಟು ನಾವಂತವಲ್ಲ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದ ಅಂತ ಹೇಳಿ ಸುಂದರವಾದಂತ ಕಿರೀಟ. ಆಮೇಲೆ ಸುಮಾರು ನಂಗೆ ಅಷ್ಟೇ ಒಂದು 10-15 ಅಡಿ ಇರ್ಬೋದು ಗಣೇಶ ಎತ್ತರದಲ್ಲಿ. ನಿಧಾನವಾಗಿ ಇದನ್ನ ಎಳ್ಕೊಂಡು ಬರ್ತಾ ಇದ್ದಾರೆ. ಸುಂದರವಾದಂತ ಮಾಲೆ. 1 ಅಡಿ ಗಣಪತಿ ಇದು 21 ಅಡಿನಾ? ಓಹೋ, ಎಷ್ಟು ಭೂಷಣ ಪ್ರಭಾವ ಆಗಿದೆ. ಹೌದು. ಬಣ್ಣ ಎಷ್ಟು ಸಹಜವಾಗಿದೆ, ನ್ಯಾಚುರಲ್ ಆಗಿದೆ. ಅಂದ್ರೆ ಕಣ್ಣು ದತ್ತವಾದ ಗಣಪತಿ ಇಷ್ಟು ದೊಡ್ಡದಾದ್ರೂ ಮಾಡೋದು. ಕೋರೆ ಹಲ್ಲು, ಕಿವಿಗಳು, ಕೈ, ಧೋತ್ರ ನಿಜವಾದಂತ ಅದು ಹೌದು ಬಿಲ್ಲನ್ನು ಹಿಡ್ಕೊಂಡು ಗಣಪತಿ ಬರ್ತಾ ಇದ್ದಾನೆ. ನಿಧಾನವಾಗಿ ಮುಂದೆ ಸಾಗ್ತಾ ಇದೆ. ಆಮೇಲೆ ಜನ ಇಕ್ಕೆಲೆಗಳಲ್ಲಿ ಜನ ನೋಡ್ತಾ ಇದ್ದಾರೆ, ಭಾವಪರವಶರಾಗಿ ಕೈ ಮುಗಿತಾ ಇದ್ದಾರೆ. ಗಣಪತಿ ಬಪ್ಪ ನಮ್ಮ ಕಷ್ಟಗಳೆಲ್ಲ ದೂರ ಮಾಡಪ್ಪ, ಅದೇ ದೇವರ ದೇವ. ನೋಡಿ ಚೇತನ್, ಗಣಪತಿ ಮಾತಾ ಇದ್ದಾಳೆ, ಗಣಪತಿ ನಿಜ. ಪಕ್ಕದಲ್ಲಿ ಹನುಮಂತ ಕೂತಿದ್ದಾನೆ. ಈ ಕಡೆ ಹೌದು ರಾಮ ಸೀತೆ ಅವರು ಕಾಣಿಸ್ತಾ ಇದ್ದಾರೆ. ಬಹಳ ಸುಂದರವಾದಂತ ಭವ್ಯವಾದ ಮೂರ್ತಿ ಇದು. ದುರ್ಗದ ಬೈಲ್ಕ ಮಹಾರಾಜ ಅಂತೇಳಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ನಮ್ಮ ಕಮಲೋಳ ಶೆಟ್ಟರು ಯಾಕಂದ್ರೆ ಏನು ವ್ಯವಸ್ಥೆ ಮಾಡಿದ್ದಾರೆ. ಯಾಕಂದ್ರೆ ವಿಸರ್ಜನೆ ಅನ್ನೋದು ಬಹಳ ಪ್ರಮುಖವಾಗಿರುವಂತದ್ದು. ಗ್ಲಾಸ್ ಹೌಸ್ ಅಲ್ಲಿ ಒಂದು ಒಟ್ಟಾಗಿ ತುಂಬಾ ಬೃಹದಾಕಾರವಾಗಿ ಮಾಡಿದ್ದಾರೆ. ಈ ಕುರಿತಂತೆ ವಿಸ್ತೃತ ಮಾಹಿತಿಯನ್ನ ಕಮಲೋಳ ಶೆಟ್ಟರು ನೀಡುತ್ತಾರೆ. ಇದು ಈಗ 11 ದಿವಸದ ಗಣಪತಿಯನ್ನು ಗ್ಲಾಸ್ ಹೌಸ್ ಮಾವೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಅಲ್ಲಿ ವಿಸರ್ಜನೆಗೆ ಅನುಕೂಲ ಮಾಡಿಕೊಡಲಾಗುತ್ತದೆ. ಮತ್ತು ಅದು ಬಿಟ್ಟು ನೆಕ್ಸ್ಟ್ ಹೊಸೂರಿನಲ್ಲಿ ಇಡೀ ಹುಳಿಗೆ ನೀರು ಸಪ್ಲೈ ಆಗುವಂತದ ಕಲ್ಲಿನ ಬ್ರಿಟಿಷ್ ಕಟ್ಟಿದ್ದ ಬಾವಿ ಇದೆ. ಅಲ್ಲಿ ನೀರು ಬಿಡಿಸಿ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿ ಎಲ್ಲ ರೀತಿಯಿಂದ ಕ್ರೇನ್ ಹಚ್ಚಿ ಇದು ಎಕ್ಸಿಲೇಟರ್ ಇದು ಮಾಡಿ ಎಲ್ಲರಿಗೂ ಅನುಕೂಲ ಆಗಿ ಅಲ್ಲೇ ಸ್ಟೆಪ್ ಬೈ ಸ್ಟೆಪ್ ಬಿಡ್ಲಿಕ್ಕೆ ಬಹಳ ಅನುಕೂಲ ಉತ್ತಮವಾದ ರೀತಿಯಿಂದ ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಗ್ಲಾಸ್ ಹೌಸ್ ನಲ್ಲಿ ಲೈಟ್ ಹಾಕಿ ಇದು ಮಾಡಿ ಸ್ಟೇಜ್ ನಲ್ಲಿ ಇಟ್ಟು 6 ಕಡೆ ಇದು ಮಾಡಿ ಜಾಗ ಮಾಡಿದ್ದು. ಗ್ಲಾಸ್ ಹೌಸ್ ನಲ್ಲಿ ತಯಾರಿ ಮಾಡಿರುವಂತಹ ಒಂದು ಬಾವಿಯಲ್ಲಿ 6 ಕಡೆ ಗಣೇಶ ವಿಸರ್ಜನೆ ಮಾಡಲಿಕ್ಕೆ 6 ಕಡೆ ವ್ಯವಸ್ಥೆ ಮಾಡಲಾಗಿದೆ. ಅದೇ ರೀತಿ ಹೊಸೂರಿನಲ್ಲಿರುವಂತಹ ಬಾವಿ ಕೂಡ 6 ಕಡೆ ವ್ಯವಸ್ಥೆ ಮಾಡಿ ಸಣ್ಣ ಗಣಪತಿಗಳನ್ನ ಎಕ್ಸಿಲೇಟರ್ ಮೇಲೆ ಇಟ್ಟು ಕಳಿಸುವಂತ ವ್ಯವಸ್ಥೆಯನ್ನು ಮಾಡಿದ. ಅಂದ್ರೆ ಮನೆಯಲ್ಲಿರೋರು ಕೂಡ ಮನೆಯಲ್ಲಿರುವಂತ ಸಣ್ಣ ಸಣ್ಣ ಗಣಪತಿಗಳನ್ನು ಕೂಡ ಎಕ್ಸಿಲೇಟರ್ ಮೇಲೆ ಇಟ್ಟು ಒಂದು ಬಾವಿಯ ಮಧ್ಯದಲ್ಲಿ ಬೀಳುವಂಗ ವ್ಯವಸ್ಥೆಯನ್ನು ಈ ಸರಿ ಮಹಾಮಂಡಳದ ವತಿಯಿಂದ ಬಹಳಷ್ಟು ಎಲ್ಲ ಅಧಿಕಾರಿಗಳಲ್ಲಿ ಮತ್ತು ಪೊಲೀಸ್ ಅಧಿಕಾರಿಗಳಲ್ಲಿ ಮಹಾನಗರ ಪಾಲಿಕೆಯಲ್ಲಿ ವಿನಂತಿಸಿಕೊಂಡಾಗ ಇವೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಿರಂತರವಾಗಿ 2 ತಿಂಗಳವರೆಗೆ ಮಹಾಮಂಡಳವು ಈ ಒಂದು ಕೆಲಸವನ್ನು ಮಾಡ್ತಾ ಬಂದಿದೆ.
ಅದಕ್ಕೆ ಈ ಒಂದು ಸುಂದರವಾದಂತ ಈ ಒಂದು ಬಾವಿಯ ವಿಸರ್ಜನೆ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗಿ ಗಣಪತಿ ವಿಸರ್ಜನೆ ಮಾಡೋದು ನಾವು ಪರಿಸರ ಸ್ನೇಹಿ ಗಣಪತಿ ಮಾಡಿದ್ರೆ ಅದೇನಂತ ಕಷ್ಟದಾಯಕ ಕೆಲಸ ಅಲ್ಲ. ಯಾಕಂದ್ರೆ ಅದು ಅಂದ್ರೆ ಗಣಪತಿ ವಿಸರ್ಜನೆ ಆದ ಮರುದಿವಸ ಮಣ್ಣು ಅದು ಫಲವತ್ತಾಗಿ ಅದರಲ್ಲಿ ಕೆಲವೊಂದಿಷ್ಟು ಬೀಜಗಳನ್ನು ಕೂಡ ಹಾಕೋದ್ರಿಂದ ಅಲ್ಲಿ ಒಂದು ಉತ್ತಮವಾದ ಸಸಿ ಹೊರಗೆ ಬರುವಂತದ್ದು. ನಾವೀಗ ಸ್ವಚ್ಛತಾ ಹಿ ಸೇವಾ ಫೋರ್ಟ್ನೈಟ್ ಬೇರೆ ಇವತ್ತು ಆರಂಭ ಆಗಿದೆ. ಆ ನಿಟ್ಟಿನೊಳಗೆ ಈ ಗಣೇಶ ಒಂದು ವಿಸರ್ಜನೆ ಆಗ್ತಾ ಇರೋದು ಪರಿಸರ ಸ್ನೇಹಿ ಗಣೇಶ ಒಂದು ಕಾಕತಾಳೆ ಏನು ಅನ್ಬೋದು. ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರ ಕನಸಿತ್ತು, ಹೇಗೆ ಒಂದು ಪರಿಸರ ಸ್ವಚ್ಛತೆ ಇರಬೇಕು, ನಾವು ಸ್ವಚ್ಛವಾಗಿರ್ಬೇಕು. ಮುಖ್ಯವಾಗಿ ಒಂದು ಪರಿಸರ ನಮ್ಗೆ ಏನ್ ಕೊಟ್ಟಿದೆ ಅನ್ನೋದಕ್ಕಿಂತ ನಾವು ಪರಿಸರಕ್ಕೆ ಏನ್ ಕೊಟ್ಟಿದ್ದೇವೆ ಅನ್ನೋದನ್ನ ನಾವು ವಿಚಾರ ಮಾಡ್ಬೇಕು. ಆ ನಿಟ್ಟಿನೊಳಗೆ ಎಲ್ಲರೂ ಕೂಡ ಇವತ್ತು ಪಟಾಕಿ ಸದ್ದುಗಳು ಅಷ್ಟು ಸದ್ದು ಕೇಳ್ತಾ ಇಲ್ಲ. ಮತ್ತೆ ಜನರಲ್ಲಿ ಒಂದು ಜಾಗೃತಿ ಬಂದಿದೆ. ಆಮೇಲೆ ಮುಖ್ಯವಾಗಿ ಇವತ್ತು ಸಾಕಷ್ಟು ಸಾಮಾಜಿಕ ಜಾಲತಾಣಗಳು ಇರೋದ್ರಿಂದ ಒಂದು ಅರಿವು ತಿಳುವಳಿಕೆ ಬಹಳ ಇದೆ. ಅದು ಬಹಳ ನಮಗೆ ಸಂತೋಷ ನೀಡುತ್ತದೆ. ರವಿ ಕುಲಕರ್ಣಿ ಅವರು ಬಹಳ ಒಂದು ಆನಂದವನ್ನ ಪಡ್ತಾ ಇದ್ದಾರೆ ಈ ಗಣಪತಿಯನ್ನು ನೋಡಿ. ಎಂತ ಒಂದು ಅದ್ಭುತವಾದಂತಹ ಗಣಪನ ಮೂರ್ತಿ ನಮ್ಮ ಮುಂದೆನೆ ಹಾದು ಇವಾಗ ಮುಂದ್ಗಡೆ ಹೋಗ್ತಿದೆ. ಅದ್ರ ಜೊತೆಗೆ ನಮ್ಮ ಬಲಭಾಗದಲ್ಲಿರುವಂತಹ ಮಂಟಪದಲ್ಲಿ ಗಣೇಶನಿಗೆ ಅಂತಿಮ ಪೂಜೆಗಳು ಸಲ್ತಾ ಇದ್ದಾವೆ. ಅದಾದ ನಂತರ ಮಂಗಳಾರತಿ ನಡೀತಾ ಇದೆ. ಮಂಗಳಾರತಿ ನಂತರ ಅದು ವಿಸರ್ಜನೆಗೆ ಹೋಗುತ್ತೆ. ಬಹಳ ವಿಶೇಷ ಅಂತಂದ್ರೆ ಇಡೀ ಒಂದು ಸಣ್ಣ ಸಣ್ಣ ಗಣಪತಿಗಳನ್ನ ಅಂದ್ರೆ ಮನೆಯಲ್ಲಿ ಕೂಡಿಸಿರುವಂತಹ ಗಣಪತಿಗಳನ್ನು ಕೂಡ ಈಗ ನಮ್ಮ ಎದುರುಗಡೆ ತಗೊಂಡು ಬರ್ತಾ ಇದ್ದಾರೆ. ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಕೂಡ ಬಹಳ ಸಂಭ್ರಮದಿಂದ ರಸ್ತೆಗಳಲ್ಲಿ ಅತ್ಯಂತ ಉತ್ಸಾಹಿತರಾಗಿ ಇಲ್ಲಿ ಓಡಾಡೋದನ್ನು ನಾವು ಕಾಣ್ತಾ ಇದ್ದೀವಿ. ಅದ್ರ ಜೊತೆಗೇನೆ ಸುರಕ್ಷತಾ ಕ್ರಮವಾಗಿ ಪೊಲೀಸ್ ಇಲಾಖೆ ಸಿಬ್ಬಂದಿ ಅವಿರತವಾಗಿ ಇಲ್ಲಿ ಒಂದು ಆ ಶಿಸ್ತನ್ನ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ನಿರಂತರವಾಗಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಪೊಲೀಸ್ ಸಿಬ್ಬಂದಿ ಕೂಡ ನಮ್ಮ ಎದುರುಗಡೆ ಓಡಾಡೋದನ್ನ ನಾವು ನೋಡ್ತಿದ್ದೇವೆ. ಮಕ್ಕಳು ಜೋರಾಗಿ ಘೋಷಣೆಗಳನ್ನ ಕೂಗ್ತಾ ರಸ್ತೆಗಳಲ್ಲಿ ಗುಂಪಾಗಿ ಓಡಾಡ್ತಾ ಇರುವಂತಹ ಸಂಭ್ರಮದ ದೃಶ್ಯಗಳು ಇವತ್ತು ಹುಬ್ಬಳ್ಳಿ ಆ ಒಂದು ಸಂಭ್ರಮದ ಕ್ಷಣಗಳಿಗೆ ಸಾಕ್ಷಿ ಆಗ್ತಿದೆ. ನಾವು ಇವತ್ತು ವಿಶೇಷವಾಗಿ ಆಕಾಶವಾಣಿ ಧಾರವಾಡ ಈ ಎಲ್ಲ ಸಂಭ್ರಮವನ್ನ ನಿಮ್ಮ ಮನೆ ಬಾಗಿಲಿಗೆ ತರಬೇಕು ಅನ್ನುವಂತ ಒಂದು ವಿನೂತನ ಪ್ರಯತ್ನವಾಗಿ ಒಂದು ಈ ನೇರ ಪ್ರಸಾರದ ಮೂಲಕ ಇಲ್ಲಿಯ ವಿಷಯಗಳನ್ನ ನಿಮ್ಮ ಮನೆಗೆ ತಲುಪಿಸ್ತಾ ಇದ್ದೀವಿ. ರವಿ, ಅಂದ್ರೆ ಈಗ ಮಹಾಮಂಡಳದವರು ಸಾಕಷ್ಟು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. ಅಂದ್ರೆ ಈಗ ಸಾಕಷ್ಟು ಅಲ್ಲಿ ಇವತ್ತು ಹಿರಿಯ ಕಲಾವಿದರಾಗಿರುವಂತಹ ಈರಣ್ಣ ಪಾಳೆದಾಗಿರ್ಬೋದು, ಸಾಯಿನಾಥ್ ಹಿತ್ತಾಳಿ, ಅಶೋಕ್ ಬೆಳ್ಳಿಗಟ್ಟೆ, ಸಿದ್ದಪ್ಪ ಅಂಗಡಿ, ಸಿದ್ದಾನಂದ ತೆಗ್ಗಿಹಳ್ಳಿ, ಅನಿಲ್ ಕವಿಶೆಟ್ಟಿ, MS ಸಿರಗಣ್ಣವರ್, ಜಯಕುಮಾರ್ ಮುರುಗೋಡ್, ವಿಶ್ವನಾಥ್ ಹಿತ್ತಾಳಿ, ಚಂದ್ರಶೇಖರ್ ಗಾಣಿಗೇರ್, ಅನಿಲ್ ಬೇವಿನಕಟ್ಟಿ, ರೋಹನ್ ಗೋಂದ್ಕರ್, ಹರೀಶ್ ಬರಾಂಡೆ, ಸಂತೋಷ್ ಶೆಟ್ಟಿ, ಶಾಂತಪ್ಪ ನೋಲ್ಕುಂದ್, ಮೌನೇಶ್ ಅರಕ್ಸಾಲಿ, ರೋಹಿತ್ ಗೋಂದ್ಕರ್, ಗುರುನಾಥ್ ಪತ್ತಾರ್, ಸರಸ್ವತಿ ಮೆಹರ್ವಾಡಿ ಇವರನ್ನೆಲ್ಲ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಅವರು ಗೌರವಿಸಿದ್ದಾರೆ. 46 ವರ್ಷಗಳಿಂದ ಅವ್ಯಾಹತವಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಹಾಮಂಡಳ ನಡೆಸಿಕೊಂಡು ಬರ್ತಾ ಇದೆ. ಇವತ್ತು ತಮ್ಮ ವೈಯಕ್ತಿಕ ಜೀವನದಲ್ಲಿ ಸಾಧನೆ ಮಾಡಿದಂತ ಸಾಧಕರಾದ ಜ್ಯೋತಿಷ್ ತಜ್ಞರಾದ ಶಂಕರಪೇಟೆ ದಿವಾಕರ್, ಪ್ರಗತಿಪರ ರೈತರಾದಂತ ಬಸಪ್ಪ ಹುಬ್ಬಳ್ಳಿ, ಚೇರ್ಮನ್ ಅಂತ SSK ಸಮಾಜದ ಮುಖಂಡರು ವಿಠಲ್ ಲದುವಾ, ಸಂಸ್ಕೃತಿ ವಿದ್ವಾಂಸರಾದಂತ ಶಂಕರಾಚಾರ್ಯ ಕಡ್ಲಾಕರ್, ಆಪ್ತ ಸಮಾಲೋಚಕಿ ಕೃಷ್ಣಿ ಸಿರೂರವರು, ಚಲನಚಿತ್ರ ನಟ ಮಂಜುನಾಥ್ ಗೌಡ ಪಾಟೀಲ್, ಉದ್ದಿಮೆದಾರರು ಶ್ರೀನಿವಾಸ್ ಏಕಬೋಟೆ, ಚಿತ್ರಕಲೆ ಕಲಾವಿದ ಕಿರಣ್ ಸೇರ್ಖಾನಿ, ಕ್ರೀಡಾಪಟು ಸಮೃದ್ಧಿ ಪಾಟೀಲ್ ಇವರನ್ನೆಲ್ಲರೂ ಕೂಡ ಈ ಪ್ರತಿಭಾ ಪುರಸ್ಕಾರ ಸಮಾರಂಭದೊಳಗೆ ಮಹಾಮಂಡಳ ಬಹಳ ಗೌರವಿಸಿದೆ. ಇವತ್ತ ನಮ್ಮ ಜೊತೆಗೆ ಬಸ್ಮಿ ಅವರಿದ್ದಾರೆ, ಬಹಳ ವಸಂತ ಬಸ್ಮಿ ಅವರು ಬಹಳ ಹಿರಿಯರು. ಮತ್ತೆ ಈ ಗಣೇಶೋತ್ಸವ ಸಂಭ್ರಮವನ್ನ ಕಣ್ತುಂಬ ತುಂಬಿಕೊಳ್ತಾರೆ. ಕುಟುಂಬದವರೆಲ್ಲರೂ ಬಂದು ಈ ಒಂದು ಗಣೇಶ ವಿಸರ್ಜನೆ ಆಗುವ ಸಮಾರಂಭವನ್ನ ನೋಡ್ತಾರೆ. ಬಸ್ಮಿ ಅವರೇ, ನಿಮ್ಮ ಒಂದು ವಿಸ್ತೃತ ಅನುಭವವನ್ನು ನಮ್ಮ ಜೊತೆ. ನಮಸ್ಕಾರ, ನಾನು ವಸಂತ್ ಬಸ್ಮೆ ಅಂತ. ಗಣಪತಿಗೆ 21 ಸಂಖ್ಯೆ ಬಹಳ ಮುಖ್ಯವಾದದ್ದು. ಒಂದು ದಾಸವಾಳ ಹೂ ಏರಿಸಿದ್ರೆ ಗಣಪತಿಗೆ 21 ಏರಿಸ್ತಾರೆ, ಮೋದಕ ಏರಿಸಿದ್ರೆ 21, ಹಾಗೆ ನಮಸ್ಕಾರಗಳು 21. ಈ ವಿಷಯವಾಗಿ ಒಂದು ಸಣ್ಣ ಶ್ಲೋಕ ಇದೆ. ಬೆನಕ ಕನಕ ರೂಪ ಆನೆ ಒಂಟೆ ಮುತ್ತಿನ ಚೆಂಡು ಒಪ್ಪುಳ್ಳ ಗಣಪನಿಗೆ 21 ನಮಸ್ಕಾರಗಳು ಅಂತ ಹೇಳ್ತಾರೆ. ಇಲ್ಲಿ 21 ನಮಸ್ಕಾರ, 21ಕ್ಕಿಂತ ಹೆಚ್ಚು ಗಣಪತಿ ನೋಡ್ತಾ ಇದ್ದೇವೆ, ನಾವಿಲ್ಲಿ ವೀಕ್ಷಿಸ್ತಾ ಇದ್ದೇವೆ. ಸದ್ಯಕ್ಕೆ ಒಂದು ದುರ್ಗದ ಬಯಲು ಗಣಪತಿ ನಾವು ನೋಡ್ತಾ ಇದ್ದೇವೆ ಇಲ್ಲಿ ದಾಜೇಬೆಲ್ ಸರ್ಕಲ್ ನಲ್ಲಿ. ಬಹಳ ಚೆನ್ನಾಗಿ ಅದ್ದೂರಿಯಾಗಿ ನಡೀತಾ ಇದೆ. ಇದು ಒಂದು 3 ಹಂತದಲ್ಲಿ ಆಯ್ತು. ಮೊದಲನೇ ದಿನ ಪ್ರತಿಷ್ಠಾಪನೆ ದಿನ ಒಂದು ಬಾಜಾ ಭಜಂತ್ರಿಗೆ ಬಹಳ ಚೆನ್ನಾಗಿ ಪ್ರತಿಷ್ಠಾಪನೆ ಆಯ್ತು. ಆಮೇಲೆ 10 ದಿನಗಳವರೆಗೆ ಇಲ್ಲಿ ಶೋ ನಡೆದು ಎಲ್ಲರೂ ಬಹಳ ಚೆನ್ನಾಗಿ
ಒಂದು ಸಿದ್ಧಾರೂಢ ಮಠ ಆಗಿರ್ಬೋದು, ಅಯೋಧ್ಯೆ ರಾಮ ಮಂದಿರ ಮಾಡಿದ್ರು, ಅದನ್ನು ಹುಬ್ಬಳ್ಳಿ ಜನ ಬಹಳ ಚೆನ್ನಾಗಿ ಆನಂದಿಸಿದ್ರು. ಇವತ್ತಿನ ವಿಸರ್ಜನೆಯನ್ನು ಕೂಡ ಅಷ್ಟೇ ಸಂಭ್ರಮದಿಂದ ಎಲ್ಲರೂ ಆನಂದಿಸ್ತಾ ಇದ್ದಾರೆ. ಬಹಳ ಚಂದ ಆಯಿತು. ಇದು ತಿಲಕರು ಮಹಾರಾಷ್ಟ್ರದಲ್ಲಿ ಸ್ಟಾರ್ಟ್ ಮಾಡಿದ್ದು ಇಲ್ಲಿವರೆಗೆ ಹಬ್ಬಿದೆ. ನಾನು ಬಾಂಬೆದಲ್ಲಿ ಒಂದು 13 ವರ್ಷ ಸರ್ವಿಸ್ ಮಾಡಿದಾಗ ಅಲ್ಲಿ ನೋಡಿದ್ದೆ. ಹುಬ್ಬಳ್ಳಿದು ಅದಕ್ಕೆ ಯಾವುದೂ ಕಡಿಮೆ ಇಲ್ಲ ಅಂತ ಅನಿಸ್ತಾ ಇದೆ. ಇದು ಕಮರಳ್ಳಿ ಶೆಟ್ಟರು ಹಾಕಿಕೊಟ್ಟ ಒಂದು ಬಿತ್ತಿದ ಬೀಜ ಇವತ್ತು ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ. ಹುಬ್ಬಳ್ಳಿ ಜನ ಬಹಳ ಸ್ಪಂದಿಸ್ತಾ ಇದ್ದಾರೆ, ಚೆನ್ನಾಗಿ ಆನಂದ ಪಡ್ತಾ ಇದ್ದಾರೆ. ಈ ವಿಘ್ನ ವಿನಾಯಕ, ವಿಘ್ನ ಪರಿಹಾರಕ ನಮಗೆಲ್ಲರಿಗೂ ಯಾವುದೇ ವಿಘ್ನ ತರದೇ ಇರಲಿ, ದೇಶಕ್ಕೆ ಒಳ್ಳೇದು ಮಾಡ್ಲಿ, ಎಲ್ರಿಗೂ ಒಳ್ಳೇದು ಮಾಡ್ಲಿ ಅಂತ ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಲಕ್ಷ್ಮಿ ಅವರೇ, ಅಂದ್ರೆ ಈಗ ಸಾಕಷ್ಟು ವಿದ್ಯಾರ್ಥಿಗಳು ದೊಡ್ಡವರಾಗಿ ಬೆಂಗಳೂರಿನಲ್ಲಿ ನೌಕರಿ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅವರೆಲ್ಲ ಗಣೇಶೋತ್ಸವ ಸಂಭ್ರಮಕ್ಕೆ ವಾಪಸ್ ಬಂದಿದ್ದಾರೆ. ಅವರು ತಮ್ಮ ಸಂತೋಷನ ಹಂಚಿಕೊಳ್ತಾ ಇದ್ದಾರೆ. ಅಂದ್ರೆ ಇದೊಂದು ಮನೆ ಹಬ್ಬವಾಗಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ರಸ್ತೆ ಇಕ್ಕೆಲುಗಳಲ್ಲಿ ವಾಹನಗಳು ಸಾಲು ಸಾಲಾಗಿ ನಿಂತ್ಕೊಂಡವ. ಆಮೇಲೆ ವಾಹನದ ಪಕ್ಕದಲ್ಲಿ ಜನ ಅಂತೂ ಕಿಕ್ಕಿರಿದು ನಿಂತು ಈ ದೊಡ್ಡ ಗಣಪತಿ ವಿಗ್ರಹವನ್ನ ನೋಡ್ಲಿಕ್ಕೆ ಆಸಕ್ತರಾಗಿ ನಿಂತಾರ. ಇನ್ನೊಂದು ಕಡೆ ಗಣಪತಿ ವಿಸರ್ಜನೆಗಾಗಿ ನಮ್ಮ ಯುವಕರು ಭಜನೆಯನ್ನ ಹೇಳೋ ಮೂಲಕ ವಿದಾಯವನ್ನ ಹೇಳ್ತಾ ಇದ್ದಾರೆ. ಆಮೇಲೆ ವಿಸರ್ಜನೆಗೆ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳಿಕತ್ತಾರ. ಮತ್ತೆ ಇಲ್ಲೇನು ಇಷ್ಟು ಶಾಂತಯುತವಾಗಿ ನಡಿಲಿಕತ್ತದಂದ್ರ ಪೊಲೀಸರು ಬಿಗಿ ಬಂದೋಬಸ್ತ್ ಅಡಿನ ಒಂದ್ ಅವ್ರ ಕಣ್ಗಾವಲಿನೊಳಗ ಇದೆಲ್ಲಾ ವ್ಯವಸ್ಥೆ ಮಾಡ್ಯಾರ. ಹಂಗಾಗಿ ಇಲ್ಲಿ ಯಾವ್ದೂ ಗದ್ಲಕ್ಕೆ ಅವಕಾಶ ಇಲ್ಲ ಅಂತ ಹೇಳೋದಕ್ಕೆ ನನಗೆ ಬಹಳ ಖುಷಿ ಅನಿಸ್ತದೆ. ಬಹಳ ಜನ ಇಲ್ಲಿ ನೆರೆದಿದ್ರು ಸಹಿತ ಶಾಂತಿಯುತವಾಗಿ ಗಣಪತಿ ವಿಗ್ರಹವನ್ನ ವಿಸರ್ಜನೆ ಮಾಡ್ಲಿಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳಿಕತ್ತಾರ. ಒಂದ್ ಕಡೆ ನಾವು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ವೇದಿಕೆಯನ್ನ ನೋಡಿದ್ವಿ, ಇನ್ನೊಂದು ಕಡೆ ಗಣಪತಿ ವಿಸರ್ಜನೆಯನ್ನ ಮಾಡ್ಲಿಕ್ಕೆ ತಯಾರಿಯನ್ನ ನೋಡ್ಲಿಕತ್ತೇವಿ. ಇಂಥ ಶುಭಗಳಿಗೆ ಮತ್ತೆ ನಮಗ ಸಿಗ್ತದ ಇಲ್ಲೋ ಇಂಥ ಅವಕಾಶ ತಮಗೆಲ್ರಿಗೂ ಆಕಾಶವಾಣಿ ಮಾಡಿಕೊಟ್ಟದ. ಅದಕ್ಕೆ ತಾವೆಲ್ಲರೂ ಋಣಿ ಅದೀರಿ ಅಂತ ನಾ ತಿಳ್ಕೊಳ್ತೀನಿ. ಧನ್ಯವಾದ ಆರತಿ. ಅಂದ್ರೆ ಗಣಪತಿ ಮಹಾರಾಜ್ ಕಿ ಜೈ, ಗಣಪತಿ ಬಪ್ಪ ಮೋರಯ್ಯ. ನೋಡ್ರಿ, ಅಂದ್ರೆ ಪೂಜೆ ಮಾಡ್ತಾ ಬಹಳ ಒಂದು ಗಣಪತಿಗೆ ಸಲ್ಲುವಂತಹ ಒಂದು ಗೌರವ ಬೇರೆ ಯಾರಿಗೂ ಸಲ್ಲೋದಿಲ್ಲ ಅನ್ನೋದನ್ನ ಈ ಒಂದು ಸಂಭ್ರಮ ನಮಗೆ ಹೇಳ್ತಾ ಇದೆ. ಮಾಲಾ ಸಾಂಬ್ರಾಣಿಯವರು ಇಲ್ಲಿ ಬಂದು ಬಹಳ ಉತ್ಸಾಹದಿಂದ ತಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬಹಳ ಒಂದು ಆಶ್ಚರ್ಯಚಕಿತರಾಗಿದ್ದಾರೆ. ತಮ್ಮ ಒಂದು ಸಂತೋಷವನ್ನು ಹಂಚ್ಕೊತಾರೆ. ಇಲ್ಲಿ ಬಹಳ ಸಂತೋಷದ ಸಂಭ್ರಮದ ವಾತಾವರಣದ, ಅದ್ರ ಜೊತೆಗೆ ಒಂದು ಬೇಸರ, ವಿದಾಯಕ್ಕೆ ಹೊರಡ್ತಾ ಇದ್ದೀವಿ ಗಣಪತಿಗೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಇಲ್ಲಿ ದುರ್ಗದ ಬೈಲ್ಕ ಮಹಾರಾಜ ಅಂತ ಹೇಳಿ ದೊಡ್ಡ ವಿಗ್ರಹ ಹೊರಟಿದೆ. ಬಹಳಷ್ಟು ಜನರು ಸಂಭ್ರಮದಿಂದ ಪಾಲ್ಗೊಂಡಿದ್ದಾರೆ. ಅದೇ ರೀತಿ ಈ ಬಾರಿ ಗಣಪತಿಯಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಿಂದ ತಯಾರಿಸಿದ ಗಣಪತಿಯನ್ನ ವಿರೋಧಿಸಿದ್ದಾರೆ. ಅದರಲ್ಲೂ ಮಣ್ಣಿನಿಂದ ಗಣಪತಿಗಳನ್ನ ತಯಾರಿಸಿ ಇಷ್ಟು ಬೃಹದಾಕಾರದ ಗಣಪತಿಗಳನ್ನ ತಯಾರಿಸಿ ಎಲ್ಲ ಪರಿಸರಕ್ಕೆ ನಾವು ಒಂದು ರೀತಿ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಅಂತ ಇದನ್ನ ಹೇಳಬಹುದು. ನಾವಿಲ್ಲಿ ನೋಡ್ತಾ ಇದ್ದೇವೆ, ಡಿಜೆಗಳ ಸದ್ದನೂ ಇಲ್ಲ. ಬಹಳಷ್ಟು 10 ಗಂಟೆ ಆದ್ಮೇಲೆ ಡಿಜೆ ನಿಷೇಧ ಇರೋದ್ರಿಂದ ನಮ್ಗೆ ಯಾವುದೇ ಶಬ್ದ ಮಾಲಿನ್ಯ ಕೂಡ ಇಲ್ಲ. ಆದ್ರೆ ಸಂಭ್ರಮಕ್ಕೆ ಏನೂ ಕೊರತೆ ಇಲ್ಲ. ಧನ್ಯವಾದ ಮಾಲಾ ಅವರೇ. ಗಜಾನನ ಮಹೋತ್ಸವ ಏನಿದೆಲ್ಲ ಗಣಪತಿ ಹಬ್ಬದೊಳಗೆ ಈ ಅನ್ನದಾಸೋಹದ್ದು ಬಹಳ ಮಹತ್ವ. ಎಲ್ಲ ಕಡೆ ಕೂಡ ಅನ್ನದಾಸೋಹ, ಸಾಕಷ್ಟು ಜನ ಭಕ್ತರು ಸೇರಿ ಒಂದು ಎಲ್ಲರಿಗೂ ಕೂಡ ಒಂದು ಊಟ ಮಾಡಿಸುವಂಥದ್ದು. ಅನ್ನದಾನಕ್ಕಿಂತ ಶ್ರೇಷ್ಠ ದಾನವಿಲ್ಲ ಅಂತೇಳಿ ಇವತ್ತು ನಮ್ಮ ಜೊತೆಗೆ ಮಂಜುನಾಥ ಪವಾಡಿ ಅವರಿದ್ದಾರೆ. ಅವರು ಬಹಳ ಒಂದು ಸರಳ ಜೀವಿ. ತಮ್ಮ ಒಂದು ಅವರ ಮನೆಯವರು ಒಂದು ಮಾತು ಹೇಳ್ತಾರೆ, ನಾವು ಒಂದು ಸಾಕಷ್ಟು ನಾವೊಂದು ಕ್ಯಾಟ್ರಿಂಗ್ ನಡೆಸ್ತೇವೆ, ಊಟದ ಒಂದು ವ್ಯವಸ್ಥೆ ಮಾಡ್ತೇವೆ. ಆದ್ರೆ ಅದರಿಂದ ಬಂದ ಲಾಭವನ್ನು ನಾವು ಮನೆಗೆ ಯಾಕೆ ತೆಗೆದುಕೊಂಡು ಹೋಗೋಣ, ನಾವು ಆ ಲಾಭವನ್ನು ಮತ್ತೆ ಸಮಾಜಕ್ಕೆ ಕೊಡಬೇಕು. ಹೀಗಾಗಿ ನಮಗೆ ಯಾವಾಗ ಕ್ಯಾಟ್ರಿಂಗ್ ಇಲ್ಲ ಅವದನ್ನು ನಾವು ಏನ್ ಮಾಡ್ತೇವೆ, ಆ ಒಂದು ಲಾಭದ ಅಂಶವನ್ನ ನಾವು ಅಡಿಗೆ ಮಾಡಿ ನಮ್ಮ ಒಂದು ಅನಾಥವರಿಗೆ, ಆಮೇಲೆ ಅನಾಥಾಶ್ರಮಗಳಿಗೆ ಮತ್ತು ಬಡವರಿಗೆ ಊಟದ ಅವಶ್ಯಕತೆ ಇರೋರಿಗೆ ನಾವು ಬಡಿಸ್ತೀವಿ. ನಮ್ಮ ಒಂದು ಸಮಯವನ್ನು ಹೀಗೆ ನಾವು ಕಳೆದು ನಾವು ಕೃತಾರ್ಥರಾಗ್ತೀವಿ. ನಮ್ಗೆ ಅದ್ರ ಅಲ್ಲಿ ಸಿಗುವಂತ ಆನಂದ ಬೇರೆ ಇಲ್ಲ ಅಂತ ಹೇಳಿ ಇವತ್ತು ಮಂಜುನಾಥ್ ಅವ್ರು ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಒಂದು ನಮ್ಮ ಗಣೇಶೋತ್ಸವ ಕಮೆಂಟ್ರಿಯನ್ನ ನಾವು ನೇರವಾಗಿ ಅವರು ಪ್ರಯತ್ನ ಮಾಡಿದ್ದಾರೆ. ಅವ್ರ ಜೊತೆಗೇನೆ ಒಂದೆರಡು ಮಾತುಗಳನ್ನ ಹೇಳೋಣ. ಈಗ ಗಣೇಶನ ಬಾವಿಗೆ ಬಿಡುವಂತ ಒಂದು ವ್ಯವಸ್ಥೆ ಕೂಡ ಆಗ್ತಾ ಇದೆ. ಏನದು, ಗಣೇಶನಲ್ಲಿ ಬಾವಿಯಲ್ಲಿ ಬಿಡುವಂತ ವ್ಯವಸ್ಥೆ ಮಾಡಿ ಇದಕ್ಕೆ ಕ್ರೇನ್ ಮುಖಾಂತರ ಇದನ್ನು ಕೆಳಗೆ ಬಾವಿಯಲ್ಲಿ ಇಳಿಸಿ ಅದನ್ನು ಬಿಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೇವೆ. ಆಮೇಲೆ ಆಕ್ಸಿಲೇಟರ್ ಈ ಸರ್ತಿ 30 ಸೆಕೆಂಡಿಗೆ 8 ಗಣಪತಿ ಆಟೋಮೆಟಿಕ್ ಆಗಿ ಬೀಳುತ್ತದೆ. ಹೀಗಾಗಿ ಮಹಾಮಂಡಳ ಇದಕ್ಕೆ ಅತ್ಯುತ್ತಮ ಕೆಲಸವನ್ನು ಮಾಡ್ಕೊಂತ ಬಂದು ಇದು ಅಂದ್ರೆ ಆ ಕ್ರೇನ್ ಮೂಲಕ ಗಣಪತಿಯನ್ನು ವಿಸರ್ಜಿಸಲು ಅನುಕೂಲ ಮಾಡಿಕೊಡ್ಲಾಗ್ತದೆ. ಮತ್ತೆ ಎಲ್ಲ ಒಂದು ನಿಸರ್ಗದತ್ತವಾದ ಗಣಪತಿ, ಮಣ್ಣಿನಿಂದ ತಯಾರಿಸಿದಂತಹ ಗಣಪತಿಗಳು.
ಬಹಳ ಧನ್ಯವಾದಗಳು ಕಮಡೋಳಿ ಶೆಟ್ರೆ. ಮಂಜುನಾಥ್ ಪವಾಡಿ ಅವರು ನಮ್ಮ ಜೊತೆಗಿದ್ದಾರಪ್ಪ. ಅವರು ಪವಾಡವನ್ನೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅನ್ನದಾನದೊಳಗೆ ಒಂದು ಪವಾಡ ಮಾಡಿದ್ದಾರೆ. ಮಂಜುನಾಥ್ ಅವ್ರ ಹತ್ರ ಒಂದು ಆತ್ಮೀಯತೆಯಿಂದ ಹೃದಯತೆಯಿಂದ ಮಾತಾಡ್ಬೇಕು ಅಂತಂದ್ರೆ ಅವರ ಮಾತುಗಳಲ್ಲೇ ನಾವು ಕೇಳಬೇಕು. ತುಂಬಾ ಸರಳವಾಗಿ ನಮ್ಮ ಸೇವೆಯನ್ನು ನಮಸ್ಕಾರ. ಹುಬ್ಬಳ್ಳಿಯ ಗಣಪತಿ 11ನೇ ದಿನದ ಗಣಪತಿ ಇವತ್ತ ಎಲ್ಲವೂ ವಿಸರ್ಜನೆ ಆಗ್ತಾ ಇದೆ. 11 ದಿನ ಹೇಗೆ ಹೋಗಿತ್ತು ಅನ್ನೋದು ಯಾರಿಗೂ ಗೊತ್ತಾಗಲಿಲ್ಲ. ಹಂಗ ಗಣಪತಿ ವಿಜೃಂಭಣೆಯಿಂದ ಪ್ರತಿ ದಿವಸ ಗಲ್ಲಿಯಲ್ಲಿ ಪ್ರಸಾದ ವ್ಯವಸ್ಥೆಯನ್ನ ಆಯಾ ಮಹಾಮಂಡಲದವರು ಮಾಡಿದ್ದಾರೆ. ಇವತ್ತೂ ಸಹಿತ ಕೆಲವೊಂದು ಕಡೆ ಮಹಾಪ್ರಸಾದವನ್ನು ಕೊಟ್ಟು ಗಣೇಶನ ವಿಸರ್ಜನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ನೋಡೋದೇ ಒಂದು ವಿಜೃಂಭಣೆ. ಇಲ್ಲಿ ಸಂಬಂಧಪಟ್ಟಂತಹ ಎಲ್ಲ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣಾ ಕಾರ್ಯವನ್ನು ನಿರ್ವಹಿಸ ಮಾಡ್ತಾ ಇದ್ದಾರೆ. ಇಲ್ಲಿ ನೆರೆದಿದ್ದ ಜನ ಶಿಸ್ತುಬದ್ಧವಾಗಿ ಅವರೆಲ್ಲರನ್ನ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ವಿಸರ್ಜನೆ ಅನ್ನುವುದು ಅತ್ಯಂತ ಹುಬ್ಬಳ್ಳಿಗೆ ಒಂದು ಘನತೆಯನ್ನ ಹೆಚ್ಚಿಸ್ತಾ ಇದೆ. ಯಾವುದೇ ಸಮಸ್ಯೆ ಆಗದೆ ಗಣಪತಿ ಬಹಳ ವಿಘ್ನ ನಿವಾರಕ, ಯಾವುದೇ ವಿಘ್ನವನ್ನಿಲ್ಲದೆ ವಿಸರ್ಜನೆ ಆಗ್ತಾ ಇದೆ. ಅಂತಹ ಕಣ್ಣು ನೋಡೋದೇ ಒಂದು ಕಣ್ತುಂಬುವುದೇ ಒಂದು ಅದ್ಭುತ. ಎಲ್ಲರೂ ಯುವಕರು ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕೇಸರಿ ಶಾಲು, ದ್ವಿಚಕ್ರ ವಾಹನದಲ್ಲಿ ಅವರು ಹೋಗುವ ಒಂದು ಸ್ಟೈಲು ಎಲ್ಲವೂ ಒಂದು ಹೊಸದಾಗಿದೆ. ಈ ಹುಬ್ಬಳ್ಳಿ ಕಾ ರಾಜ್ಯ, ಹುಬ್ಬಳ್ಳಿ ಕಾ ಮಹಾರಾಜ್ಯ, ಹುಬ್ಬಳ್ಳಿ ಎಲ್ಲರೂ ನಾವು ಮೊದಲಿಗೆ ಮಹಾರಾಷ್ಟ್ರಕ್ಕೆ ಗಣೇಶನ ನೋಡ್ಲಿಕ್ಕೆ ಹೋಗ್ತಾ ಇದ್ವಿ 25 ವರ್ಷದ ಹಿಂದೆ. ಇವತ್ತು ಏನಿದೆ ಅಂದ್ರೆ ಎಲ್ಲ ಯುವಕರು ಮಹಾರಾಷ್ಟ್ರವನ್ನ ಹುಬ್ಬಳ್ಳಿಗೆ ತಂದು ನಿಲ್ಸ್ಯಾರ. ಮಹಾರಾಷ್ಟ್ರಕ್ಕೆ ನಾವೇನು ಕಮ್ಮಿ ಇಲ್ಲ. ಮಹಾರಾಷ್ಟ್ರಕ್ಕಿಂತ ನಾವು ಹೆಚ್ಚಿನ ಗಣೇಶ ವಿಜೃಂಭಣೆಯನ್ನು ಮಾಡ್ತಾ ಇದ್ದೇವೆ ಅನ್ನೋದನ್ನ ಎಲ್ಲ ವೀಕ್ಷಕರಿಗೆ ನಮ್ಮ ಆಕಾಶವಾಣಿ ನೇರ ಪ್ರಸಾದ ಮುಖಾಂತರ ತಿಳಿಸ್ತಾ ಇದೆ. ಆಕಾಶವಾಣಿಗೆ ನಾವೆಲ್ಲರೂ ಚಿರಋಣಿ ಆಗಿವೆ ಅಂತ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಮಂಜುನಾಥ್ ಪವಾಡಿ ಅವರೇ, ನಿಮ್ಮ ಒಂದು ಅನ್ನದಾನದ ಪವಾಡವನ್ನು ಸ್ವಲ್ಪ ಹೇಳಿ. ಅನ್ನದಾನ ಮಹಾದಾನ. ಅನ್ನ ಎಲ್ಲ ಸಕಲಕ್ಕೆಲ್ಲ ಜೀವಾಳವಾಗಿರ್ತಕ್ಕಂಥದ್ದು ಅನ್ನ. ಎಲ್ಲ ದಾನಗಳಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅನ್ನವೇ. ಈ ಜಗತ್ತಿನಲ್ಲಿ ಸಾಕನ್ನುವುದು ಬರೀ ಅನ್ನ ಒಂದು ಅಗಳನ್ನು ಯಾರು ಹೆಚ್ಚಿಗೆಯನ್ನ ಉಣ್ಲಿಕ್ಕೆ ಇಷ್ಟಪಡುವುದಿಲ್ಲ. ಎಷ್ಟು ಬೇಕೋ ಅಷ್ಟು ಅನ್ನವನ್ನೇ ಮಾತ್ರ ಉಣ್ಣುತ್ತಾರೆ. ಈ ಜಗದಲ್ಲಿ ಅನ್ನಕ್ಕೆ ಇರತಕ್ಕಂತಹ ಮಹತ್ವ ಮತ್ತೊಂದಕ್ಕೆ ಇಲ್ಲ. ಅನ್ನದ ಮುಂದೆ ಎಲ್ಲ ದೇವರುಗಳು ನಶ್ವರ. ಅನ್ನ ಕೊಡುವ ಜೀವಾಳವನ್ನ ಪ್ರತಿಯಾಗಿ ಈ ಜಗತ್ತು ನಿಂತಿದೆ. ಅನ್ನವೇ ಪ್ರಸಾದ. ಈ ಪ್ರಸಾದ ಈ ಗಣೇಶನ ಚತುರ್ಥಿಯಲ್ಲಿ ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ. ಅನ್ನ ಸಕಲಕ್ಕೆಲ್ಲವೂ ಜೀವಾಳ. ಈ ಅನ್ನವನ್ನ ಎಲ್ಲರೂ ಪ್ರಸಾದ ರೂಪದಲ್ಲಿ ಇವತ್ತು ಸೇವಿಸಿದ್ದಾರೆ. ಎಲ್ಲ ಯುವಕರು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರವೇರಿಸ್ತಾ ಇದ್ದಾರೆ. ನಮಸ್ಕಾರ ಸರ್. ಅಲ್ಲಿ ನೋಡ್ರಿ, ಅಲ್ಲಿ ಅಂದ್ರೆ ಆ ಪ್ರಸಾದ ವ್ಯವಸ್ಥೆ ನಡೆದಿದೆ. ಎಷ್ಟು ಉತ್ಸಾಹದಿಂದ ಪ್ರಸಾದಕ್ಕೆ ನೀಮೇನು ಅಂತೆಲ್ಲ ಜನ ಓಡಾಡಿ ಪ್ರಸಾದವನ್ನು ತಗೊಳ್ತಾ ಇದ್ದಾರೆ. ಆ ಒಂದು ಸಂತೋಷವನ್ನ ಮಂಜುನಾಥ್ ಅವರೇ ನೀವು ಹಂಚ್ಕೊಂಡಿದ್ದೀರಿ. ನೀವು ಒಬ್ಬ ಅನ್ನದಾತ ಸೂರ್ಯರು, ಸಾಕಷ್ಟು ಬಡ ಜನರಿಗೆ ತಾವು ಅನ್ನವನ್ನ ನೀಡಿದ್ದೀರಿ. ನಿಮಗೆ ಶುಭವಾಗ್ಲಿ, ಮತ್ತೆ ನಿಮ್ಮ ಈ ಒಂದು ಕೈಂಕರ್ಯ ಹಿಂಗೆ ಮುಂದುವರಲಿ ಅಂತ ಹೇಳ್ತಾ, ಆತ್ಮೀಯ ಕೇಳುಗರೆ, ಈ 1976ರಲ್ಲಿ ಉದಯಿಸಿದಂತ ಈ ಸಾರ್ವಜನಿಕ ಗಣೇಶೋತ್ಸವ ಮಹಾಮಂಡಳ ಪ್ರಸ್ತುತ ವರ್ಷ 48ನೇ ಹರೆಯಕ್ಕೆ ಕಾಲಿಟ್ಟಿದೆ. ಬಹಳ ಒಂದು ಅನುಭವ, ಸಶಕ್ತವಾದ ನಿರ್ವಹಣೆ ಮತ್ತು ಅಚ್ಚುಕಟ್ಟಾದ ಸಂಘಟನೆಗಳಿಂದಾಗಿ ಆ ಮಂಡಳ ಪರಿಪೂರ್ಣತೆಯಿಂದ ಪಕ್ವಗೊಂಡಿದೆ. ಈಗ ಕಮಡೋಳಿ ಶೆಟ್ರು ಆರಂಭ ಮಾಡಿದಂತ ಇದು ತುಂಬಾ ಯಶಸ್ವಿಯಾಗಿ ಮುಂದುವರೆದಿದೆ. ಸಡಗರ, ಅಲಂಕಾರ, ಕಲಾತ್ಮಕತೆ, ಜನಪರ ಯೋಜನೆಗಳ ಮೂಲಕ ಕಲಾಕಾರರಿಗೆ ಪ್ರೋತ್ಸಾಹ, ಜ್ಞಾನ ಸಂವರ್ಧನೆ ಮತ್ತು ಜನರಲ್ಲಿ ಅಭಿರುಚಿಯನ್ನು ಬಿಂಬಿಸುವ ಪರಾಕಾಷ್ಠತೆಯನ್ನ ರೂಢಿಸಿಕೊಂಡದ. ಸಮಾಜಕ್ಕೆ ಕಳಕಳಿಯನ್ನೇ ಧ್ಯೇಯವಾಗಿ ಮಾಡ್ಕೊಂಡಾರ. ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ದಕ್ಷಿಣ ಮಹಾರಾಷ್ಟ್ರದ ಜನಸಾಗರದೊಳಗೆ ಭಕ್ತಿ, ಸಂಗೀತ, ಮನರಂಜನೆ ಮೂಲಕ ಇದು ಮನೆಮಾತಾಗಿದೆ. ಕರುನಾಡಿನ 2ನೇ ರಾಜಧಾನಿ ನಮ್ಮ ಹುಬ್ಬಳ್ಳಿ ಇವತ್ತು ವಾಣಿಜ್ಯ ನಗರಿ ಎಂದು ಎಲ್ಲೆಡೆ ಪರಿಚಿತ ಆಗಿತ್ತು. ಈ ಉತ್ಸವದ ರಂಗುರಂಗಿನ ಬೆಡಗು, ಬಿನ್ನಾಣ ಮತ್ತೆ ಹರ್ಷೋತ್ಸವ, ಈ ಗಣೇಶೋತ್ಸವದ ಈ ಒಂದು ಉಲ್ಲಾಸ ನೂರ್ಮಡಿಗೊಂಡಿದೆ. ವಾಣಿಜ್ಯದ ಹೆಸರಿಗೆ ಸಾಂಸ್ಕೃತಿಕ ಮೆರುಗು ಬಂದಿದೆ. ಪುಡಿತೀರವು ಈ ಉತ್ಸವದ ಬಣ್ಣ ಕಾರಂಜಿಗಳೆಂದೇ ವರ್ಣರಂಜಿತ ಹಬ್ಬದ ಸಡಗರವನ್ನ ಲಕ್ಷ ಜನರು ಗುರುತಿಸಾರ. ನಿನ್ನೆ ಗಂಗಾರ್ತಿ 3 ಕಡೆ 100 ಕಡೆ 3 ಓಣಿಯಲ್ಲಿ ಗಂಗಾರ್ತಿ ನಡೆಯಿತು. ಬಹಳ ಒಂದು ಉತ್ಸವವಾಗಿ ನಡೀತು. ಉತ್ಸಾಹಿ ಲೇಖಕರು, ಪುಂಗವರು, ಚಿತ್ತಾರದ ಕಲಾವಿದರು, ಸಂಗೀತಗಾರರು, ಪ್ರದರ್ಶನ ಕಲೆಗಳ ಗುಂಗ ನಡೆಸಿದ್ರು. ಅವರು ರಚನಾತ್ಮಕ ಬರಹಗಾರರು, ಪಂಡಿತರು, ಪಾಮರರು, ಯುವತಿಯರು ಪ್ರಸಕ್ತ ಕಾಯಕಕ್ಕೆ ಕೈಜೋಡಿಸಿ ಉತ್ಸವದ ತೇರನ್ನು ಎಳಿತಾ ಇದ್ದಾರೆ. ಇಂಥ ವೈದ್ಯಮಯ ಒಂದು ಈ ಗಣೇಶೋತ್ಸವ ಸಂಭ್ರಮ ಎಲ್ಲೆಡೆ ನಮಗೊಂದು ರೋಮಾಂಚನವನ್ನ ಉಂಟು ಮಾಡಿದೆ. ಕರೆನ ನಿಜವಾಗಿ ಕೂಡ ಈ ಒಂದು ಸಂಭ್ರಮ ಹೀಗೆ ಮುಂದುವರಿಲಿ ಅಂತ ನಾವು ಆಸೆ ಮಾಡ್ತೀವಿ. ಅಂದ್ರೆ ಇವತ್ತು
ಬಹಳ ನಿಜವಾಗಿ ಹೇಳ್ಬೇಕು ಅಂದ್ರೆ ಈರಣ್ಣ ಕಾಡಪ್ಪನವ್ರವ್ರೆ, ನೀವು ಬೆಳಿಗ್ಗೆಯಿಂದ ನೀವು ಎಲ್ಲ ಓಡಾಡಿದಿರಿ, ಮತ್ತೆ ಒಂದು ಸಂಘಟನೆ ಮಾಡ್ಬೇಕು ಅಂತಂದ್ರೆ ಎಷ್ಟು ಕಷ್ಟ ಇರ್ತದೆ. ಆದ್ರೂ ಕೂಡ ಬೆಳಿಗ್ಗೆಯಿಂದಲೇ ಊಟ ತಿಂಡಿ ಅದು ಯಾವುದೇ ಪರಿಕಲ್ಪನೆ ಇಲ್ಲದೇನೆ ನೀವು ಒಂದು ವಿಸರ್ಜನಾ ಸಮಾರಂಭವನ್ನ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ಓಡಾಡಿದಿರಿ. ಒಂದು ಅನುಭವ ಹೇಗಿದೆ? ಅಂದ್ರೆ ಇಲ್ಲಿ ಎಷ್ಟೋ ಮಂದಿ ಉತ್ಸಾಹದಿಂದ ಇದ್ದಾರೆ. ಅದನ್ನ ಹೀಗೆ ಎಷ್ಟೋ ವರ್ಷದಿಂದ ಇದು ಸ್ಟಾಪ್ ಆಗಿತ್ತು, ಅಂದ್ರೆ ನಿಂತು ಹೋಗಿತ್ತು. ಅಂದ್ರೆ ಈ ವಿಸರ್ಜನೆದ ಒಂದು ವೀಕ್ಷಕ ವಿವರಣೆ ಕೊಡುವುದು ನಿಂತು ಹೋಗ್ಬಿಟ್ಟಿತ್ತು. ಇದನ್ನ ಮತ್ತೆ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತೇಳಿ ಅಂದಾಗ ಚೋಳಿನವರು ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ಮಾಡೋಣ ಅಂತೇಳಿ ಎಲ್ಲ ಹೇಳಿದ್ರು. ಅದಕ್ಕೆ ಸ್ವಲ್ಪ ಮಂದಿ ಕೇಳಿದ ಕೂಡಲೇ ಮಾಡ್ರಿ ಭಾಳ ಚಲೋ ಆಗ್ತದೆ ಅಂತೇಳಿ ಎಲ್ಲ ಹೇಳಿದ್ರು. ಆಮೇಲೆ ಇದಕ್ಕೆ ಸಿದ್ಧತೆ ಅಂತ ಹೇಳಿ ಏನೇನು ಪರಿಕಲ್ಪನೆಗೆ ಎಲ್ಲ ಕೆಲವೊಂದು ಐಟಮ್ಸ್ ಎಲ್ಲ ಬೇಕಾಗಿದ್ದನ್ನು ಕೂಡಿಸಿ ಇದ್ರ ಮಾಡಿಸಿ ಒಟ್ಟೆ ನಾವು ಬರ್ಬೇಕಾದ್ರೂ ಸಹಿತ ಎಷ್ಟೋ ಗಣಪತಿ ಹೋಗ್ಬೇಕಾದ್ರೆ ಅಡೆತಡೆ ಉಂಟಾಯ್ತು. ಆದ್ರೂ ಸಹಿತ ನಾವು ಇಲ್ಲಿ ಬಂದು ಇನ್ ಟೈಮ್ಗೆ ಪ್ರಾರಂಭ ಮಾಡಿದ್ವಿ. ಅದೆಲ್ಲ ಚೋಳಿನವರ ಒಂದು ಕನಸಿನ ಒಂದು ಇದು ಅಂತಾನೆ ಹೇಳ್ಬಹುದು, ಸಹಕಾರ ಅಂತಾನೆ ಹೇಳ್ಬಹುದು. ಒಳ್ಳೆ ರೀತಿಯಿಂದ ಅವರು ಪ್ರಾರಂಭ ಮಾಡಿದ್ದಾರೆ. ಪ್ರತಿ ವರ್ಷ ಇದು ನಡಿಲೇಬೇಕು ಅಂತೇಳಿ ನಮ್ಮ ಆಶಯ ಇದೆ ಸರ್. ಕಮಲಳ್ಳಿ ಶೆಟ್ಟರ್ ಮಗ ಬಹಳ ಅಂದ್ರೆ ನೀವು ಇಲ್ಲಿ ನೋಡಿ ಇಷ್ಟು ನೀವು ಅಪ್ಪಾಜಿ ಒಂದು ಕಾರ್ಯವನ್ನು ಮುಂದುವರಿಸ್ತಾ ಇದ್ದೀರಲ್ಲ, ಮತ್ತೆ ಈ ಒಂದು ಸಂಭ್ರಮದೊಳಗೆ ನೀವು ಭಾಗಿಯಾಗಿದ್ದಕ್ಕೆ ನಿಮ್ಗೆ ಹೆಂಗೆ ಸಂತೋಷ? ಮನೆಯವರೆಲ್ಲ ಯಾವ ರೀತಿ ತಮ್ಮ ಸಂತೋಷವನ್ನು ಹಂಚ್ಕೋತಾರೆ? ಮನೆಯಲ್ಲಿ ಬಹಳ ಖುಷಿಲಿಂದ ಇದ್ದಾರೆ. ಅಪ್ಪರದ ಹಾದಿಯಲ್ಲಿ ಹೀಗೆ ಮಗನ ನಡೆಸ್ಕೊಂಡು ಹೋಗ್ತಿದ್ದಾರಲ್ಲ, ಹೀಗೆ ಮುಂದುವರಿಲಿ, ಮುಂದೆ ಹೀಗೆ ಮಾಡ್ಕೊಂತ ಮುಂದೆ ಸಾಗ್ಲಿ, ಮತ್ತು ಹುಬ್ಬಳ್ಳಿ ಹೆಸರು ಎಕ್ದಮ್ ಫೇಮಸ್ ಆಗ್ಲಿ ಅನ್ನೋ ದೃಷ್ಟಿಯಿಂದ ಮನೆಯಲ್ಲಿ ಎಲ್ಲರೂ ಸ್ಕೋಪ್ ಕೊಡುತ್ತಿದ್ದಾರೆ. ಹೀಗಾಗಿ ಹೀಗೆ ಮುಂದುವರಿಲಿ, ಮುಂದೆ ನಡೆಸಲಿ, ಭಗವಂತ ಆಯುರಾರೋಗ್ಯ ಕೊಟ್ಟು ನಮಗೆ ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಿನ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಲಿ ಅಂತ ಹೇಳಿ ನಾನು ವಿನಾಯಕನಲ್ಲಿ ಬೇಡಿಕೊಂತೇನೆ. ಇಲ್ಲಿ ನೋಡ್ರಿ, ಅಂದ್ರೆ ಈಗ ವಿದಾಯದ ಸಮಾರಂಭ ಸಾಕಷ್ಟು ಗಣಪತಿಗಳು ಒಂದೊಂದು ಬಹಳ ವೈಭವಿತವಾಗಿ ಮುಂದೆ ಬರ್ತಾ ಇವೆ. ಡಿಜೆ ಸಪ್ಪಳ ಕೇಳ್ತಾ ಇಲ್ಲ, ಕಾರಣ ಅದು ಬ್ಯಾನ್ ಮಾಡಲಾಗಿದೆ ಅಂದ್ರೆ ನಂತರ. ಹೀಗಾಗಿ ರವಿ ನೋಡಿ, ಅಲ್ಲೇ ಒಂದು ಪ್ರಕಾಶಮಾನ ಬೆಳಕಿನಲ್ಲಿ ಗಣಪತಿ ಬರ್ತಾ ಇದ್ದಾರೆ. ಅದು ನೋಡ್ರಿ, ಅದು ಜನಸ್ತೋಮ ನೋಡ್ರಿ ಹೇಗೆ ಒಂದು ಉತ್ಸಾಹದಿಂದ ಕುಣಿತಾ ಇದ್ದಾರೆ ಅವರು. ಹಾಡುಗಳು ಅವರು, ಆಮೇಲೆ ಅವರಲ್ಲಿ ಒಂದು ಡ್ರೆಸ್ಗಳು ಎಲ್ಲ ಒಂದೇ ತರದ ಒಂದು ಡ್ರೆಸ್ಗಳನ್ನ ಹಾಕೊಂಡಿದ್ದಾರೆ. ಅದು ಚೋಳಿನ್ ಸರ್ ಏನು ಅಂತಂತಂದ್ರೆ ಇಡೀ ಹುಬ್ಬಳ್ಳಿನೇ ಜಗಮಗಿಸ್ಲಿಕ್ಕತ್ತದೆ. ಎಲ್ಲ ಕಡೆ ಬಹಳ ಅತ್ಯಂತ ಬ್ರೈಟ್ ಆದಂತಹ ಲೈಟ್ಗಳು, ಆಮೇಲೆ ಇಡೀ ರಸ್ತೆಗಳನ್ನ ಈ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದೆ. ಆಮೇಲೆ ರಸ್ತೆಗಳು ತುಂಬಾ ಅತ್ಯಂತ ಉತ್ಸಾಹಭರಿತ ಯುವಕರ ಗುಂಪುಗಳು ಘೋಷಣೆಗಳನ್ನ ಕೂಗ್ತಾ, ಕೇಸರಿ ಶಾಲೆಗಳನ್ನ ಹಾಕೊಂಡು, ಕುಂಕುಮ ಹಚ್ಕೊಂಡು ಬಹಳ ಉತ್ಸಾಹದಿಂದ ಇಡೀ ಒಂದು ಆ ಸಂಭ್ರಮವನ್ನ 11 ದಿನಗಳ ಕಾಲ ಏನು ವಿಘ್ನೇಶ್ವರನ ಪೂಜೆ ಆಯಿತು. ಇಡೀ ನಾಡು ಹುಬ್ಬಳ್ಳಿಯತ್ತ ನೋಡುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಜಿಲ್ಲೆಯ ಬೇರೆ ಬೇರೆ ಕಡೆಗಳಿಂದ ಜನ ಬಂದು ಇಲ್ಲಿಯ ವೈವಿಧ್ಯಮಯವಾದಂತಹ ಗಣಪತಿಯ ಸುಂದರವಾದಂತಹ ಮಂಟಪಗಳನ್ನ, ಅದ್ರ ಜೊತೆಗೆ ಬಹಳಷ್ಟು ಕಡೆ ಬೇರೆ ಬೇರೆ ವೈವಿಧ್ಯಮಯವಾದಂತಹ ರೂಪಕಗಳನ್ನು ಕೂಡಿ ಮಾಡಿ ಒಂದು ವಿಶೇಷವಾದಂತಹ ಜನಜಾಗೃತಿಯ ಸಂದೇಶಗಳನ್ನು ಕೊಡುವಂತಹ ಪ್ರಯತ್ನವನ್ನು ಕೂಡ ಈ ಸಾರ್ವಜನಿಕ ಗಣೇಶೋತ್ಸವ ಮಹಾಮಂಡಲ ಮಾಡಿತು. ಕೇವಲ ಹಬ್ಬಗಳು ಸಂಭ್ರಮಕ್ಕೆ ಮಾತ್ರ ಸೀಮಿತ ಆಗಬಾರದು, ಜನರಲ್ಲಿ ಜಾಗೃತಿಯನ್ನು ಕೂಡ ಮೂಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಸಾರ್ವಜನಿಕ ಈ ಗಣಪತಿ ಮಹಾಮಂಡಲ ಏನಿದೆ ಅದು ಅತ್ಯಂತ ಅರ್ಥಪೂರ್ಣವಾದಂತಹ ಹಬ್ಬದ ಆಚರಣೆಯನ್ನ ಇಡೀ ಹುಬ್ಬಳ್ಳಿಯಾದ್ಯಂತ ಮಾಡುವಂತಹ ಪ್ರಯತ್ನವನ್ನ ಮಾಡಿದೆ. ಅದರ ಹಿಂದಿರುವಂತಹ ಎಲ್ಲ ಶಕ್ತಿಗಳು ಕೂಡ ಬಹಳ ಪ್ರಾಮಾಣಿಕವಾಗಿ ನಿಷ್ಕ್ರಿಯರಾಗಿ ಈ ಕಾರ್ಯವನ್ನ ಮಾಡ್ಯಾರ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು ಸಲ್ಲಬೇಕು. ಈ ಸಂದರ್ಭದಲ್ಲಿ ಈ ರಾಜಭವನಪೇಟೆಯಲ್ಲಿ ಒಂದು ಬಹಳ ಸರ್ಕಲ್ ಒಳಗ, ತುಳಜಾಭವಾನಿ ಸರ್ಕಲ್ ಒಳಗೆ ಇರುವಂತಹ ಗಣಪತಿ ವಿಶೇಷ ಅಂತಂದ್ರೆ ಈರಣ್ಣ ಕಾಡಪ್ಪನವ್ರು ನೀವು ಹೇಳ್ಬೇಕು. ಇಲ್ಲಿ ತುಳಜಾಭವಾನಿ ಗುಡಿ ಹತ್ರ ಒಂದು ದಾಜಿಮಾನ್ಪೇಟ್ ಅಂತೇಳಿ ಇದೆ. ಅಲ್ಲಿ ಗಣಪತಿಯನ್ನ ಪೂಜೆ ಮಾಡಿ ಟ್ರ್ಯಾಕ್ಟರ್ ಅಲ್ಲಿ ಅದನ್ನ ಇಟ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಇನ್ನು ಕೆಲವೊಂದು ಇಲ್ಲಿ 3 ಬಾವಿಗಳಿದ್ದಾವೆ. ಒಂದು ಹೊಸೂರದ ಬಾವಿ, ಅಲ್ಲಿನೂ ಕೆಲವೊಂದು ಗಣಪತಿಯನ್ನ ಕಳಿಸ್ತಿರ್ತಾರೆ. ಆಮೇಲೆ ಇನ್ನೊಂದು ಅಂತಂದ್ರೆ ಈ ಗ್ಲಾಸ್ ಹೌಸ್ ಪಕ್ಕದಲ್ಲಿ ಇರುವಂತಹ ಒಂದು ಬಾವಿ ಇದೆ, ಒಂದು ಹೊಂಡ ಮಾಡಿದ್ದಾರೆ, ಕೃತಕವಾಗಿ ನಿರ್ಮಿಸಿದ ಹೊಂಡ ಅದು. ಅಲ್ಲಿನೂ ಸಹಿತ ಗಣಪತಿಯನ್ನ ಕಳಿಸ್ತಾರೆ. ಅನಂತರ ಇನ್ನೊಂದು ಕಾಶಿನಾಥ್ ಮಿಲ್ನೊಳಗೆ ಒಂದು ಬಾವಿ ಇದೆ, ಅಂದ್ರೆ ಬಿಡ್ನಾಳ ಸಮೀಪ, ಅಂದ್ರೆ PB ರೋಡ್ಗೆ ಸಮೀಪ ಇರ್ತದೆ ಅದು. ಅಲ್ಲಿ ಒಂದು ಬಾವಿ ಇದೆ, ಅಲ್ಲಿನೂ ಸಹಿತ ಈ ಕಡೆ ಅಕ್ಕಿ ಹೊಂಡದ ಗಣಪತಿ, ಕೆಲವೊಂದು ಆ ಕಡೆ ಕೆಳಭಾಗದ ಇರುವಂತ ಸಫಾರಿ ಬಾವಿ ಅಂತೇಳಿ ಹೇಳ್ತಾರೆ, ಹಳೆ ಹುಬ್ಳಿ, ಅಲ್ಲಿನೂ ಒಂದದೆ, ಅಲ್ಲಿನೂ ಸಹಿತ ಕಳಿಸ್ತಾರೆ. ಈ ಕಡೆ ಕಾಶಿನಾಥ್ ಬಾವಿ, ಅಲ್ಲಿನೂ ಸಹಿತ ಕೆಲವೊಂದು ಅವು ಇಲ್ಲಿ ಬರುವುದಿಲ್ಲ,
ಆ ಕಡೆ ಹೋಗ್ಬಿಡ್ತಾವೆ, ಇಲ್ಲಿ ದುರ್ಗದ ಬಳಿಗೆ ಹೋಗಿ ಮತ್ತು ರಿಟರ್ನ್ ಅಲ್ಲೇ ಹೋಗ್ಬಿಡ್ತಾವೆ. ಹೀಗಾಗಿ ಕೆಲವೊಂದು ಬಾವಿಗಳನ್ನ ಕೆಲವೊಂದು ಗಣಪತಿಗೆ ಸೀಮಿತವಾಗಿ ಅಲ್ಲೇ ಹೋಗ್ಬೇಕು ಅಂತೇಳಿ ಒಂದು ನಿರ್ಧಾರ ಇರ್ತದೆ. ಅದೇ ರೀತಿ ಆ ಬಾವಿಗೆ ಹೋಗ್ಬಿಡ್ತಾವೆ. ಅಲ್ಲಿ ಹೋಗ್ಬೇಕಾದ್ರೆ ಸಂಭ್ರಮ, ಉತ್ಸಾಹ ಇವೆಲ್ಲ ಪುಡಿದಿರ್ತದೆ ಅಂತಾನೆ ಹೇಳ್ಬೋದು. ವೀರಣ್ಣ ಅವರೇ, ಈಗ ನಮ್ಮ ಈ ಕಾರ್ಯಕ್ರಮದ ಪ್ರಾಯೋಜಕರೇನಿದಲ್ಲ ವೆಂಕಟೇಶ್ ಕಾಟುವೆ ಅವರು, ಯಾಕಂದ್ರೆ ಬಹಳ ಯುವ ಮುಖಂಡರು, ಸಾಕಷ್ಟು ಸಾರ್ವಜನಿಕ ಸೇವೆಯಲ್ಲಿ ತಮ್ಮನ್ನ ಗುರುತಿಸಿಕೊಂಡಂತವರು. ಮಹೇಶ್ ತೆಂಗಿನಕಾಯಿ ಅವ್ರ ಜೊತೆಗೆ ನಮ್ಮ ಶಾಸಕರು ಅವ್ರ ಜೊತೆಗೆ ಅವರು ಯಾವಾಗ್ಲೂ ಕೂಡ ಉತ್ಸಾಹದಿಂದ ಭಾಗಿಯಾಗಿ ಸಾಮಾಜಿಕ ಸೇವೆಯಲ್ಲಿ, ಸಾರ್ವಜನಿಕ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿರ್ತಾರೆ. ಮತ್ತೆ ಆಕಾಶವಾಣಿ ಧಾರವಾಡದ ಮೂಲಕ ಈ ಒಂದು ವೀಕ್ಷಕ ವಿವರಣೆ ಮುಂದುವರಿಬೇಕು. ಮತ್ತೆ ಜನರಲ್ಲಿ ಒಂದು ಮೊದಲಿನ ಒಂದು ಉತ್ಸವ, ಯಾಕಂದ್ರೆ ಇವತ್ತು ನಮ್ದು ಸಾಂಸ್ಕೃತಿಕ ಒಂದು ದೇಶ, ಯಾಕಂದ್ರೆ ನಮ್ದು ಸಂಸ್ಕೃತಿಯೇ ನಮ್ಮ ಒಂದು ಪ್ರತಿನಿಧಿತ್ವ. ಅದು ಯಾವಾಗ್ಲೂ ಕೂಡ ಇರ್ಬೇಕು ಅಂತಂದ್ರೆ ಈ ತರ ಹಬ್ಬ ಹರಿದಿನಗಳನ್ನ ನಾವು ಹೆಚ್ಚು ಹೆಚ್ಚು ಪ್ರಚುರಪಡಿಸಬೇಕು, ಪ್ರಚಾರ ಮಾಡಬೇಕು. ಮತ್ತೆ ಈ ಒಂದು ವೀಕ್ಷಕ ವಿವರಣೆಯನ್ನ ಒಂದು ಬಹಳ ಉತ್ಸಾಹದಿಂದ ನೋಡ್ತಾ ಇದ್ರೇನೆ ಒಂದು ಹುಮ್ಮಸ್ ಬರ್ತದೆ. ಅದನ್ನ ಕೇಳ್ತಾ ಇದ್ರೇನೆ ಜನರಿಗೆ ಒಂದು ಈ ತರ ಒಂದು ಕಾರ್ಯಕ್ರಮ ಆಗ್ಬೇಕು, ಮತ್ತೆ ನಾವು ಕೂಡ ಇಂಥ ಒಂದು ಸಮಾರಂಭಗಳಲ್ಲಿ ಇಂಥ ಒಂದು ಉತ್ಸಾಹದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಅವರು ತಮ್ಮ ಒಂದು ಸಂತಸವನ್ನು ಹಂಚ್ಕೋತಾರೆ. ಇಲ್ಲಿ ಜಗದೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಬಹಳ ಉತ್ಸಾಹದಿಂದ ನಮ್ಮ ಜೊತೆಗೆ ಒಂದು ತಾಸಿಗಿಂತ ಮಿಗಿಲಾಗಿ ಗಣೇಶದ ವಿಸರ್ಜನೆ ಸಮಾರಂಭವನ್ನ ಹಂಚಿಕೊಂಡಿದ್ದಾರೆ. ಬಹಳ ಒಂದು ಜಗದೀಶ್ ಅವರು ಒಂದೆರಡು ಮಾತು. ನನ್ನ ಹೆಸರು ಜಗದೀಶ್ ಜಕ್ಕರೆಡ್ಡಿ. ಇವಾಗ ಒಟ್ಟಿಗೆ ನಾವು ಇಲ್ಲಿ ಗಣಪತಿ ವಿಸರ್ಜನೆ ನೋಡ್ಲಿಕ್ಕೆ ಬಂದಿದ್ದೀವಲ್ಲ, ಇದೊಂದು ವಿಜೃಂಭಣೆ ಸಂಭ್ರಮ ಅಂತ ಹೇಳ್ಬೋದು. ಈಗ ನಮ್ಮ ಸ್ನೇಹಿತರೊಂದಿಗೆ ಗಣಪತಿಯನ್ನು ಈಗ ನಮ್ಮ ಎದುರುಗಡೆ ಒಂದು 21 ಅಡಿ ಉದ್ದದ ಎತ್ತರದ್ದು ಗಣಪತಿ ಹೋಗ್ತಾ ಇತ್ತು ಮೆರವಣಿಗೆ. ಅದು ನೋಡಿದ್ರೆ ಒಂದು ರೋಮಾಂಚನ ಆಗ್ತಾ ಇತ್ತು ಮೈಯಲ್ಲಿ ಸರ. ನಾವು ವಿಚಾರ ಮಾಡಿಲ್ಲ, ನಮ್ಮ ಸ್ನೇಹಿತರು ಅಂತ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಆ ಮೂರ್ತಿಕಾರ ಯಾವ ರೀತಿ ಅದನ್ನ ಇದನ್ನ ತಯಾರಿ ಮಾಡಿರ್ಬೇಕು ಅಂತ ಹೇಳಿ ಅಷ್ಟೊಂದು ಅದ್ರ ನೈಜಕತೆ ಅದರಲ್ಲಿ ಕಾಣ್ತಾ ಇತ್ತು. ರಿಯಲಿ ಇದೊಂದು ಒಳ್ಳೆ ಸಂಭ್ರಮ ನಮ್ಗೆ ಇದೆಲ್ಲ ನೋಡ್ಲಿಕ್ಕೆ. ಇವ್ರಿಗೆ ಆಕಾಶವಾಣಿಯವರಿಗೆ ಧನ್ಯವಾದ, ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ನಮಗೆ ಇದು ಸಂಭ್ರಮ ಹೇಗೆ ನಾವು ಹಂಚ್ಕೊಳ್ಬೇಕು ಅನ್ನೋದು ನಿಜವಾಗಿ ಕೂಡ ಇಲ್ಲಿ ಈ ಒಂದು DJ ಸಪ್ಲೈ ಇಲ್ಲಂದ್ರೂ ಕೂಡ ಆ ಒಂದು ಗಜಾನನ ವೈಭವ ನೋಡ್ತಾ ಇದ್ರೆ ನಮಗೆ ಅಂದ್ರೆ ಕೆಲ ಜನ ಕುಳಿದು ಕುಪ್ಪಳಿಸ್ತಾ ಇದ್ದಾರೆ. ಚೇತನ್ ಅವರೇ, ಒಂದೆರಡು ಮಾತುಗಳು ಕೊನೆಗೆ. ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಸುಂದರವಾದಂತಹ ಆರಕ್ಷಕ ವ್ಯವಸ್ಥೆ ಮಾಡಲಾಗಿದೆ. ಮಹಾನಗರ ಪಾಲಿಕೆಯವರಿಂದ ಜನಕ್ಕೆ ತೊಂದರೆ ಆಗದಾಗ ಅಲ್ಲೆಲ್ಲೇ ನೀರಿನ ತೊಟ್ಟಿಗಳಿಟ್ಟಿದ್ದಾರೆ. ಜನಕ್ಕೆ ಯಾವ ರೀತಿ ತೊಂದರೆ ಆಗದ ಹಾಗೆ ಆರಕ್ಷಕರು ಆ ವ್ಯವಸ್ಥೆ ಮಾಡಿದ್ದಾರೆ. ಈಗ ನಮ್ಮ ಎದುರುಗಡೆ ಇಲ್ಲೇ ತುಳಜಾ ಭವಾನಿ ದೇವಸ್ಥಾನದ ದಾಜಿಬಾನಪೇಟೆ ಹುಬ್ಬಳ್ಳಿಯ ಗಣಪತಿಯನ್ನ ಹೊರಗೆ ತರ್ತಾ ಇದೆ. ಪೂಜೆ ಮುಗಿತು, ವಿಸರ್ಜನೆಗಾಗಿ ಟ್ರ್ಯಾಕ್ಟರ್ ಮೇಲೆ ಅದನ್ನು ತಗೊಂಡು ಬರ್ತಾ ಇದ್ದಾರೆ. ಇದು ಈ ಕಡೆ ನಮ್ಮ ಬಲಗಡೆ ಭಾಗದಲ್ಲಿ. ಎಡಗಡೆಯಿಂದ ಬಹಳ ಎತ್ತರವಾದ ಸುಮಾರು 15-20 ಫೂಟಿನ ಒಂದು ಗಣೇಶ ಬರ್ತಾ ಇದ್ದಾನೆ. ಕೈಯಲ್ಲಿ ತ್ರಿಶೂಲ, ಆಮೇಲೆ ಮೋದಕ, ವಿಜೃಂಭಣೆಯಿಂದ ಶೋಭಿಸುವಂತ ಲೈಟ್, ಜಗಮಗಿಸುವಂತ ಲೈಟ್ ಕಾಣಿಸ್ತವೆ. ಜನರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಆ ಕಡೆನೂ ಗದ್ದಲ, ಈ ಕಡೆನೂ ಗದ್ದಲ. ನಾವು ಆಕಾಶವಾಣಿಯವರು ಇಲ್ಲಿ ಮಧ್ಯ ನಿಂತು ಈ ಸುಂದರವಾದಂತಹ ವಾತಾವರಣ ನಿಮ್ಮ ಎದುರಿಗೆ ಇಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಇಲ್ಲಿ ಜನರ ನೂಕುನುಗ್ಗಲದಲ್ಲಿ ದಾಜಿಬಾನಪೇಟೆಯ ಗಣಪತಿ ಈಗ ಹೊರಗಡೆ ಬಂದ. ನಿಧಾನವಾಗಿ ವಿಸರ್ಜನೆಗೆ ಅಣಿಯಾಗಿ ಮುಂದೆ ಸಾಗ್ತಾ ಇದ್ದಾನೆ. ಟ್ರ್ಯಾಕ್ಟರ್ದಲ್ಲಿ ಸುತ್ತಮುತ್ತಲು ಜನ ಸೇರಿದ್ದಾರೆ. ಗಣಪತಿ ಬಾಪ್ಪ ಮೋರಯ್ಯ, ಗಣಪತಿ ಬಾಪ್ಪ ಮೋರಯ್ಯ ಅನ್ನೋ ಕೂಗದಿಂದ ಗಣಪತಿ ಮೂರ್ತಿ ಮುಂದೆ ಸಾಗ್ತಾ ಇದೆ. ಎದುರುಗಡೆಯಿಂದ ದೊಡ್ಡದಾದಂತಹ ಗಣಪತಿ ಬರ್ತಾ ಇದೆ. ವಿಶಾಲವಾದ ಕಾಯ, ಸುಂದರವಾಗಿ ಜನ ನರ್ತನೆ ಮಾಡ್ತಾ ಗಂಭೀರವಾಗಿ ನಡೀತಾ ಇದ್ದಾರೆ. ಈಗ ಮೊದಲಿನ ಹಾಗೆ ಕಿವಿ ಗಡಚಿಕ್ಕುವಂತ ಪಟಾಕಿಗಳ ಸದ್ದು ಬಹಳ ಕಡಿಮೆ ಆಗಿದೆ. DJ ಸದ್ದು ಕೂಡ ಕಡಿಮೆ ಆಗಿದೆ. 12 ಗಂಟೆ ಮೇಲೆ 11 ಗಂಟೆ ಮೇಲೆ ಆರಕ್ಷಕರ ಆದೇಶದಂತೆ ಅದನ್ನೀಗ ಬ್ಯಾನ್ ಮಾಡಲಾಗಿದೆ. DJ ವ್ಯವಸ್ಥೆ ಇಲ್ಲ. ಈ ರೀತಿ ಈಗ ಜಾನಪದ ಮೇಳಗಳು, ಸುಂದರ ಕುಣಿತ ಇದನ್ನು ನೋಡಬಹುದು. ಸುಂದರವಾದಂತ ವಾತಾವರಣ. ಅದಂತಾರಲ್ಲ, 2 ಕಣ್ಣು ಸಾಲದು ಅಂತ ಹೇಳಿ ಬಹಳ ಸುಂದರ. ಇಲ್ಲಿ ನೋಡಿ, ತುಳಜಾ ಭವಾನಿಯ ಸುಂದರವಾದಂತ ಮೂರ್ತಿ ನಮ್ಮ ಎದುರುಗಡೆ ಇದೆ. ಸುಂದರ ಟ್ರ್ಯಾಕ್ಟರ್ನಲ್ಲಿ ಅದನ್ನು ಹೇರ್ಕೊಂಡು ತರ್ತಾ ಇದ್ದಾರೆ. ನಿಧಾನವಾಗಿ ಟ್ರ್ಯಾಕ್ಟರ್ ಮುಂದೆ ಸಾಗ್ತಾ ಇದೆ. ಜನರು, ಎಷ್ಟೋ ಜನರು ತಮ್ಮ ಮೊಬೈಲ್ ಮುಖಾಂತರ ಅದರ ಸುಂದರವಾದ ದೃಶ್ಯ ಸೆರೆ ಹಿಡಿತಾ ಇದ್ದಾರೆ. ನಿಜವಾಗ್ಲೂ 2 ಕಣ್ಣು ಸಾಲ ನೋಡಿ. ಜನರ ಕೂಗಳನ್ನ ಕೇಳಿಸಬಹುದು. ಕೂಗು ಕೇಳ್ತಾ ಇದೆ, ಗಣಪತಿ ಬಾಪ್ಪ ಮೋರಯ್ಯ, ಗಣಪತಿ ಬಾಪ್ಪ ಮೋರಯ್ಯ ಅಂತ ಹೇಳಿ. ಸುಂದರವಾದಂತ ವಾತಾವರಣ. ಆತ್ಮೀಯ ಕೇಳುಗರೆ, ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇರೋದು. ಯಾಕಂದ್ರೆ ವಿಘ್ನ ನಿವಾರಕನಾದ ಗಣಪತಿಯನ್ನ ಸಾಕಷ್ಟು ಕಾವ್ಯಗಳು ನಮಗೆ ಹೊಗಳೇ ಹೇಳ, ಸಾಕಷ್ಟು ಪುರಾಣಗಳಲ್ಲಿ ಗಣಪತಿ ಬಗ್ಗೆ ಒಂದು ವಿವರಣೆ ಅದ. ಮತ್ತು ಗಣಪತಿ ಭಾರತೀಯ ಸಂಸ್ಕೃತಿಯ ಒಂದು ವಿಶಿಷ್ಟ ಒಂದು ಕಲ್ಪನೆ. ಈ ಮೋದಕ ಪ್ರಿಯನದು ಮೋಹಕ ವ್ಯಕ್ತಿತ್ವ, ತುಂಬು ದೇಹದ ಈ ಆನೆ ತಲೆಯ
ಮೂಷಿಕ ವಾಹನನಾದ ಈ ಲಂಬೋದರನಿಗೆ ಎಲ್ಲೆಡೆಯೂ ಕೂಡ ಪ್ರಥಮ ಪೂಜೆ ಸಲ್ಲಿಸ್ತಾ ಇದೆ. ಗಣೇಶ ಚತುರ್ಥಿ ಅಂದ್ರೆ ಎಲ್ಲೆಡೆ ಉತ್ಸಾಹ, ಒಂದು ಗಣೇಶ ಹಬ್ಬ ಅಂದ್ರೆ ಒಂದು ಸಡಗರ ಸಂಭ್ರಮ. ಒಂದು ಮನೆಗಳಲ್ಲಿ ಗಣೇಶ ನೆಲೆಸ್ತಾನೆ, ಸಾರ್ವಜನಿಕವಾಗಿ ಪೂಜಿಸ್ತಾ ಅಂದ್ರೆ ಅದು ಪೂಜೆ ಮಾಡೋದೇ ಬೆಳಿಗ್ಗೆ ಒಂದ್ಸಾರಿ ಸಂಜೆ ಒಂದ್ಸಾರಿ ಪೂಜೆ ಮಾಡಿ 11 ದಿನಗಳ ಕಾಲ ಅವ್ಯಾಹತವಾಗಿ ಪೂಜಿಸಿ ಮತ್ತೆ ಅನ್ನ ಸಂತರ್ಪಣೆಯನ್ನ ಮಾಡಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡಿ ಇವತ್ತು ನಮ್ಮ ಮಹಾಮಂಡಳದವರು ಸಾಕಷ್ಟು ದಣಿದಿದ್ದಾರೆ. 2-3 ತಿಂಗಳಿಂದನೇ ಕಾರ್ಯಕ್ರಮ ಒಂದು ಪ್ರಯತ್ನ ನಡೀತಿರ್ತದೆ. ಆದ್ರೂ ಈ ಒಂದು ಕೊನೆಯ ದಿನ ಇದಲ್ಲ, ಇದು ಒಂದು ಬಹಳ ಸಾರ್ಥಕ ಕ್ಷಣವನ್ನು ಅವರು ಅನುಭವಿಸ್ತಾ ಇದ್ದಾರೆ. ನೋಡಿ, ನಿಧಾನವಾಗಿ ಗಂಭೀರವದನ್ನಾಗಿ ಆ ಮಹಾಗಣಪತಿ ಬರ್ತಾ ಇದ್ದಾನೆ, ಕೈಯಲ್ಲಿ ತ್ರಿಶೂಲವನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ. ಅವರು ಮುಂದೆ ಜನ ಒಂದು ಡ್ಯಾನ್ಸ್ ಮಾಡ್ತಾ, ಒಂದು ನೃತ್ಯವನ್ನ ಮಾಡ್ತಾ ತಮ್ಮ ಸಂಭ್ರಮವನ್ನು ಹಂಚಿಕೊಳ್ತಾ ಇದ್ದಾರೆ. ಈ ಕಡೆ ಒಂದು ತುಳಜಾ ಭವಾನಿ ಒಂದು ದೇವಸ್ಥಾನದ ಎದುರುಗಡೆ ಇರುವಂತ ಮಂಟಪದಲ್ಲಿರುವ ಗಣಪತಿ ಕೂಡ ನಿಧಾನವಾಗಿ ಹೊರಗೆ ಬರ್ತಾ ಇದ್ದಾನೆ. ಅವನನ್ನು ಕೂಡ ಈಗ ವಿಸರ್ಜನೆಗೆ ಕರೆದುಕೊಂಡು ಹೋಗ್ಲಿಕ್ಕೆ ವಿಚಾರ ಮಾಡ್ತಾ ಇದ್ದ. ಅಂದ್ರೆ ಗಣಪತಿ ಬಪ್ಪ ಮೋರೆಯ ಗಣಪತಿಗೆ ವಿದಾಯ ಹೇಳುವಂತ ಈ ಒಂದು ಸಂಭ್ರಮ ಇದೆಯಲ್ಲ, ಗಜಾನನ ಮಹೋತ್ಸವ ಮಹಾಮಂಡಳ ಏನಿದೆಯಲ್ಲ, ಇದು ಬಹಳ ವಿಸ್ತೃತವಾಗಿ ಬಹಳ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದೆ ಅಂತ ಹೇಳ್ತಾ ಈ ಒಂದು ವೀಕ್ಷಕರೊಳಗೆ ನಮಗೆ ಬಹಳ ಉತ್ಸಾಹದಿಂದ ಪಾಲ್ಗೊಂಡಂತವ್ರು ಆರತಿ ದೇವಸಿ ಕಾಮಣಿ ರವಿ ಕುಲಕರ್ಣಿ ಅವರು ಮತ್ತೆ ಮಾಲಾ ಸಾಮರಣ್ಯ ಅವರು, ಮುಖ್ಯವಾಗಿ ನಮ್ಮ ನಿವೃತ್ತ ಉಪಮಹಾನಿರ್ದೇಶಕರಾಗಿದ್ದಂತ ಚೇತನ್ ಕುಮಾರ್ ನಾಯಕ್ ಅವರು ಇವತ್ತು ಕೂಡ ಅದೇ ಚೇತನವಾಗೇ ಇದ್ದಾರೆ. ಮತ್ತೆ ಅಷ್ಟು ಉತ್ಸಾಹದಿಂದ ಈ ಒಂದು ವೀಕ್ಷಕರಣೆಯಲ್ಲಿ ಭಾಗಿಯಾಗಿದ್ದಾರೆ. ಹಿರಣ್ಣ ಕಾಡಪ್ಪನವರಾಗಿರ್ಬೋದು, ಆಮೇಲೆ ಭಸ್ಮಿಯವರಾಗಿರ್ಬೋದು, ಆಮೇಲೆ ಮೃತ್ಯುಂಜಯ ಪವಾಡಿ ಅವರು, ಅಂದ್ರೆ ಜಗದೀಶ್ ಅವರು, ಮತ್ತೆ ಮುಖ್ಯವಾಗಿ ನಮ್ಮ ಕಮಡೋಳಿ ಶೆಟ್ರು ಬಹಳ ಒಂದು ನಮ್ಮ ಜೊತೆಗೆ ಇವತ್ತು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಒಂದು ಜನರ ಉತ್ಸಾಹದೊಳಗೆ ಭಾಗಿಯಾಗಿದ್ದು ಎಲ್ಲ ಜನರಿಗೆ ತಲುಪಬೇಕು ಅಂತ ಹೇಳಿ ಅವರು ಆಸೆ ಮಾಡಿದ್ದಾರೆ. ಮಕ್ಕಳು ಕೂಡ ಉತ್ಸಾಹದಿಂದ ಭಾಗಿಯಾಗಿದ್ದಾರೆ ಅವರೆಲ್ಲರಿಗೂ ಕೂಡ. ಯಾಕಂದ್ರೆ ಇವತ್ತು ಗಜಾನನ ಅನಿಲ್ ಕೌಸೆಟ್ಟಿ ಅವರು ಕೂಡ ಒಂದೆರಡು ಮನೋಜವರು ಕೂಡ ಇದ್ದಾರೆ. ಥ್ಯಾಂಕ್ ಯು ಮಹಾರವಡೆ ಅವರೇ. ಈ ಒಂದು ಸಮಾರಂಭದಲ್ಲಿ ನಾವು ಉತ್ಸಾಹದಿಂದ ಭಾಗಿಯಾಗಿ ಇಂದು ನಮಗೆ ಪ್ರಾಣಿಗಳು ಸಾಕಷ್ಟು ಬಹಳ ಉತ್ಸಾಹದಿಂದ ಭಾಗವಹಿಸಿ ಈ ಒಂದು ಸಮಾರಂಭಕ್ಕೆ ಒಂದು ಮೆರಗು ತಂದಾರ. ಮತ್ತೆ ನಮಗೀಗ ವಿದಾಯದ ಸಾಕಷ್ಟು ಸಮಯ ಆಗಿದೆ. ಇನ್ನು ನಾವು ಮರಳಿ ನಮ್ಮ ಕೇಳುಗರನ್ನ ನಮ್ಮ ಆಕಾಶವಾಣಿ ಸ್ಟುಡಿಯೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಗಣೇಶ ನಿಮ್ಗೆಲ್ಲ ಒಂದು ಒಳ್ಳೇದು ಮಾಡ್ಲಿ, ಒಂದು ನಿಜವಾಗಿ ಗಣೇಶನಿಂದ ನಮಗೆಲ್ಲ ಒಂದು ಉತ್ತಮ ಸಂಸ್ಕೃತಿಯನ್ನು ನೀಡಲಿ, ಹಾಗೇನೆ ನಮಗೆ ಒಂದು ಶಾಂತಿ ಸಮಾಧಾನ ನೆಮ್ಮದಿಯನ್ನು ತರಲಿ ಅಂತ ಹಾರೈಸ್ತಾ ಎಲ್ಲರ ಪರವಾಗಿ ನಾವು ನಿಧಾನವಾಗಿ ನಮ್ಮ ಆಕಾಶವಾಣಿ ಸ್ಟುಡಿಯೋಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ಎಲ್ಲರೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು, ನಮಸ್ಕಾರ, ಅಭಿನಂದನೆಗಳು. ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಕ ವಾಹನ, ಶರಣು ಮೂಷಕ ವಾಹನ, ಶರಣು 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 ಶರಣು. ವೀಕ್ಷಕ ವಿವರಣೆ ನೀಡಿದವರು ಶರಣಬಸವ ಚೋಳಿನ್, ರವಿ ಕುಲಕರ್ಣಿ ಹಾಗೂ ಆರತಿ ದೇವಶಿಖಾಮಣಿ. ಸಹಕಾರ ಡಾ ಚೇತನ್ ಕುಮಾರ್ ನಾಯಕ್, ಮಾಲಾ ಸಾಮ್ರಾಣಿ ಹಾಗೂ ಈರಣ್ಣ ಕಾಡಪ್ಪನವರ್. ನಿರ್ವಹಣೆ ಮಂಜುಳಾ ಪುರಾಣಿಕ್. ಪ್ರಾಯೋಜಕರು ಗಣೇಶೋತ್ಸವ ಮಹಾಮಂಡಳ, ಹುಬ್ಬಳ್ಳಿ. ಆಕಾಶವಾಣಿ ಧಾರವಾಡ. ಈಗ ಸಮಯ 12:09:38. 392.16 ಮೀಟರ್ಗಳು ಅಥವಾ 765 ಕಿಲೋ ಹರ್ಟ್ಜ್ ತರಂಗಾಂತರಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಮುಗಿಯಿತು. ಬೆಳಗಿನ ಪ್ರಸಾರ 5:55 ಆರಂಭವಾಗುತ್ತದೆ. ಕೇಳುಗರೆ, ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳು ಎಫ್ಎಂ 103 ಮೆಗಾಹರ್ಟ್ಜ್ ಕಂಪನಾಂಕಗಳಲ್ಲಿ ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮುಂದುವರಿಯುತ್ತವೆ.